ಈ ಸಮಯದಲ್ಲಿ ಕೂಡ ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಾನು ಸ್ತೋತ್ರಗಳನ್ನು ಹೇಳ್ತೇನೆ. ಅದಕ್ಕೆ ಮುಂಚಿತವಾಗಿ ನಾನು ದೇವರ ಮುಂದೆಯೂ ಸಭೆಯ ಮುಂದೆಯೂ ಕ್ಷಮಾಪಣೆಯನ್ನು ಕೇಳಿ, ನಾನು ಇವತ್ತು ನನ್ನ ಮೂಲಕವಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಬರುವುದಕ್ಕಾಗಿ. ಸೊ ಅದಕ್ಕಾಗಿ ನಾನು ಎಲ್ಲರ ಮುಂದೆ ಕ್ಷಮಾಪಣೆಯನ್ನು ಕೇಳ್ತೇನೆ. ದೇವರು ನನ್ನನ್ನು ಕ್ಷಮಿಸುತ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಅದೇ ರೀತಿಯಾಗಿ ಈ ಸಮಯದಲ್ಲಿ ಕೂಡ ಯಾರೆಲ್ಲ ಸಂತೋಷವಾಗಿ ವಾಕ್ಯವನ್ನು ಕೇಳಬೇಕೆಂದು ಸಿದ್ಧರಾಗಿ ಬಂದಿದ್ದೀರಾ? ಆಮೇನ್. ಅಂತೆ ಈ ದಿನದಲ್ಲಿ ಕೂಡ ನಮ್ಮೊಂದಿಗೆ ದೇವರು ಮಾತನಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಅದಂತೆ ನನ್ನನ್ನು ಮುಚ್ಚಿ ಮರೆ ಮಾಡಿ ಪರಿಶುದ್ಧಾತ್ಮನು ಮಾತ್ರ ಆ ಮಾತನ್ನು ನಿಮಗೆ ತಿಳಿಸಬೇಕು ಎಂಬುದಾಗಿ ನಾನು ಹೇಳಿ ಪ್ರಾರ್ಥಿಸುತ್ತೇನೆ. ಈ ದಿನದಲ್ಲಿ ಕೂಡ ನಾನು ಮಾತನಾಡುವಂಥ ಒಂದು ಟಾಪಿಕ್ ಬಂದು ದೇವರಿಂದ ನಾವು ಹಿಂಜಾರಬಾರದು. ದೇವರಿಂದ ನಾವು ಹಿಂಜಾರಬಾರದು ಎಂಬುದಾಗಿ. ಎಬ್ರೆಯರ ಪುಸ್ತಕದಲ್ಲಿ 2ನೇ ಅಧಿಕಾರ 1ನೇ ವಾಕ್ಯ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಸಾಕು. ಸೊ ಈ ಎಬ್ರೆಯರ ಪುಸ್ತಕ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಎಬ್ರೆಯರ ಪುಸ್ತಕವನ್ನು ಬರೆದಾತರು ಬಂದು 3 ಜನ ಎಂಬುದಾಗಿ ಹೇಳ್ತಾರೆ. ಆದರೆ ಅನೇಕ ಜನರು ಪೌಲನೇ ಬರೆದಿದ್ದು ಎಂಬುದಾಗಿ ಹೇಳ್ತಾರೆ. 3 ಜನರಲ್ಲಿ ಅಪೋಲ ಅಂತ ಒಬ್ಬನು, ಬರ್ನಬ ಅಂತ ಒಬ್ಬನು, ಮತ್ತು ಪೌಲನು ಎಂಬುದಾಗಿ ಅನೇಕ ಜನರು ಪೌಲನು ಈ ಪುಸ್ತಕವನ್ನು ಬರೆದದು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ಒಂದು ಪುಸ್ತಕದಲ್ಲಿ ನಾವು ಏನನ್ನು ನೋಡ್ಬೋದಂದರೆ, ಇದನ್ನು ಯಾಕೆ ಬರೆದರು, 2ನೇ ಅಧಿಕಾರವನ್ನು ಯಾಕೆ ನಮಗೋಸ್ಕರ ಬರೆದರು ಎಂಬುದಾಗಿ ನೋಡುವಾಗ, ಈ ಯಹೂದ್ಯ ಜನರು ಇದ್ದಾರಲ್ಲ, ಈ ಯಹೂದ್ಯ ಜನರು ಇವತ್ತು ಕೂಡ ಮೇಸೆಯನು ಬಂದನು ಎಂಬುದಾಗಿ ಅವರು ನಂಬಿಲ್ಲ. ಇವತ್ತು ಕೂಡ ಅವರು ನಂಬಿಲ್ಲ. ಆದರೆ ಆ ದಿನದಲ್ಲಿ ಯಹೂದ್ಯ ಕ್ರೈಸ್ತರು ಎಂಬುದಾಗಿ ಒಂದು ಕೆಲವರು ಇದ್ರಂತೆ. ಅವರಿಗೋಸ್ಕರ ಬರೆದಂಥ ಒಂದು ಅಧಿಕಾರ 2ನೇ ಅಧಿಕಾರ. ಆ 2ನೇ ಅಧಿಕಾರದಲ್ಲಿ ಯಾಕೆ ಬರೆದರು ಎಂಬುದಾಗಿ ನೋಡುವಾಗ, ಆ ದಿನದಲ್ಲಿ ಕ್ರೈಸ್ತರನ್ನು ಯಾವ ಯೂದರೆಲ್ಲ ನಂಬಿದರೋ ಅವರನ್ನು ಹೊಡೆದು, ಅವರನ್ನು ಬಡೆದು, ಕ್ರೈಸ್ತನಿಗೆ ಎದುರಾಗಿ ಮಾಡಿದಂಥ ಒಂದು ಕಾರ್ಯಗಳು ಇಲ್ಲಿ ನಮಗೋಸ್ಕರ ಈ ವಾಕ್ಯದಲ್ಲಿ ಬರೆದಿದ್ದಾರೆ. ಅದೇ ರೀತಿಯಾಗಿ ಇದನ್ನು ಯಾಕೆ ಇದು ನಮಗೆ ತಿಳಿಯಬೇಕು ಎಂಬುದಾಗಿ ನಾವು ನೋಡುವಾಗ, ದೇವರು ಇದು ಕುರಿತಾಗಿ, ಈ ವಾಕ್ಯದ ಕುರಿತಾಗಿ ನಮಗೆ ಏನು ಹೇಳಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ಬೋದಂದರೆ, ದೇವರು ಯಾಕೆ ಬಂದರು, ನಾವು ಯಾಕಂದರೆ ಇವಾಗ ನೋಡುವುದೇನೆಂದರೆ ಯಾಕೆ ಹಿಂಜಾರಬಾರ್ದು ಎಂಬುದಾಗಿ ಅಲ್ವಾ. ಅದೇ ಥರ ದೇವರು ಬಂದಿದ್ದ ಕಾರಣ ಹಳೆ ಒಡಂಬಡಿಕೆಯನ್ನು ಫುಲ್ಫಿಲ್ಮೆಂಟ್ ಒಂದು ಪೂರೈಸುವುದಕ್ಕಾಗಿ ಬಂದನು. ಅದಂತೆ ನಮ್ಮನ್ನು ಬಿಡುಗಡೆಯಲ್ಲಿ ನಡೆಸುವುದಕ್ಕಾಗಿ ಬಂದನು. ನಮ್ಮ ಪಾಪವನ್ನೆಲ್ಲ ಆತನು ಹೊತ್ತುಕೊಂಡು ಆತನು ನಮ್ಮನ್ನು ಕ್ರಿಸ್ತನ ಒಂದು ವಿಶಾಲವಾದ ದಾರಿಯಲ್ಲಿ ನಡೆಸಬೇಕು ಎಂಬುದಾಗಿ ನಮ್ಮ ಮಧ್ಯದಲ್ಲಿ ಈ ವಾಕ್ಯವನ್ನು ಹೇಳಲು, ಈ ಸಂದೇಶವನ್ನು ಕೊಡಲು ದೇವರು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಇನ್ನೊಂದು ಸಾರಿ ಕೂಡ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಕಾರ್ಯವನ್ನು ಏನು ನೋಡಬಹುದು ಎಂಬುದಾಗಿ ನಾವು ನೋಡೋದಾದರೆ, ನಾವು ಮೊದಲನೇ ವಾಕ್ಯವನ್ನು ನಾವು ಮತ್ತೊಮ್ಮೆ ಕೂಡ ಇನ್ನೊಂದು ಸಾರಿ ಕೂಡ ನಾವು ಓದೋಣ. 2ರಲ್ಲಿ 1. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಹೆಚ್ಚಾಗಿ ಲಕ್ಷ್ಯ ಕೊಡಬೇಕು. ಯಾಕೆ ಹೆಚ್ಚಾಗಿ ಲಕ್ಷ್ಯ ಕೊಡಬೇಕು ಎಂಬುದಾಗಿ ಇಲ್ಲಿ ನಮಗೆ ಪೌಲನು ಏನು ಹೇಳಬೇಕಂತ ಇದ್ದಾನೋ ಅಂತ ನಾನು ನಿಮಗೆ ತಿಳಿಸಲಿಕ್ಕೆ ಇದ್ದೇನೆ. ಆದರೆ ಏನು ಹೇಳಬೇಕಂತ ಇದ್ದಾನೆ ಅಂತ ನಮಗೆ ಗೊತ್ತಾಗೋದಾದರೆ, ನಾವು ಎವ್ರಿ ಸಂಡೇ ಎಲ್ಲ ಭಾನುವಾರ ನಾವು ಸಭೆಗೆ ಬರ್ತೇವೆ.
ಎಲ್ಲ ಭಾನುವಾರ ನಾವು ಯಾವುದಾದ್ರೂ ಒಂದು ವಾಕ್ಯವನ್ನು ಕೇಳ್ತೇವೆ. ಆದರೆ ಇಲ್ಲಿ ಲಕ್ಷ್ಯ ಕೊಡುವವರಾಗಿ ನಾವು ಇರಬೇಕು ಎಂಬುದಾಗಿ ಯಾಕೆ ಹೇಳ್ತಾರೆ ಅಂತ ನೋಡುವುದಾದರೆ, ನಾವು ಅದನ್ನು ಹೇಳಿ ಅದನ್ನು ಕೇಳಿ ಅಂತ ನಾವು ಇದನ್ನು ಬರೀ ಸಂಡೇ ಇಲ್ಲಿ ಬಂದು ಕೇಳುವವರಾಗಿದ್ದರೆ ನಮ್ಮ ಜೀವಿತದಲ್ಲಿ ದೇವರ ನಂಬಿಕೆ ನಮ್ಮಲ್ಲಿ ಇರುವುದಿಲ್ಲ ಎಂಬುದಾಗಿ ಈ ವಾಕ್ಯದಿಂದ ನಮಗೆ ತಿಳಿಸ್ಕೊಡ್ತಾರೆ. ಯಾಕೆ ಇರುವುದಿಲ್ಲ ಎಂಬುದಾಗಿ ನಾವು ನೋಡುವುದಾದರೆ, ಆ ಸ್ಥಿರವಾದ ನಂಬಿಕೆ, ನಾವು ಲಕ್ಷ್ಯ, ಆ ಪ್ರಿಫರೆನ್ಸ್, ಅದನ್ನು ನಾವು ಮುಖ್ಯ ಸ್ಥಾನವನ್ನು ಕೊಟ್ಟು ಅದಂತೆ ನಡೆಯದೇ ಹೋದರೆ, ಅದನ್ನು ಬರೀ ಕೇಳುವವರಾಗಿ ಇಲ್ಲದೆ ಅದಂತೆ ನಡೆದು ದೇವರು ಹೇಳುವಂಥ ವಾಕ್ಯಕ್ಕೆ ವಿಧೇಯರಾಗುವಾಗ ಆಗ ಇದೆಲ್ಲ ಈ ವಾಕ್ಯ ನಮ್ಮಲ್ಲಿ ಪರಿಪೂರ್ಣವಾಗುವಾಗ ದೇವರಲ್ಲಿ ನಾವು ಸ್ಥಿರವಾಗಿರ್ತೇವೆ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಆದರೆ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ನಿತ್ಯವಾದ ಜೀವನ. ಆ ನಿತ್ಯವಾದ ಜೀವನಕ್ಕೆ ನಮಗೆ ಒಂದು ದಾರಿ ಏನು ಅಂತ ನಾವು ನೋಡಬೇಕಾದ್ರೆ, ಈ ವಾಕ್ಯದಲ್ಲಿ ಇರುವ ಆ ವಾಕ್ಯವನ್ನು ಬರೀ ಕೇಳದೆ ಅದಂತೆ ನಡೆದು ನಾವು ಅದಕ್ಕೆ ವಿಧೇಯರಾಗಬೇಕು. ವಿಧೇಯರಾಗುವಾಗ ಮಾತ್ರ ನಿತ್ಯ ಜೀವನಕ್ಕೆ ದೇವರು ನಡೆಸುವುದಕ್ಕೆ ನಮಗೆ ಆ ದಾರಿಯನ್ನು ಸರಿಪಡಿಸ್ತಾನೆ. ಇಲ್ಲ ಅಂದರೆ ನಾವು ಹಿಂಜಾರಿ ಹೋಗ್ತೇವೆ. ಹಿಂಜಾರಿ ಹೋದರೆ ನಮಗೇನಾಗುತ್ತಂದರೆ, ನಮಗೆ ಈ ಭೂಮಿಯಲ್ಲೇ ನಿರಂತರವಾದ ಸಾವು ಇರುತ್ತೆ. ಆ ಸಾವು ಎಲ್ಲಿ ನಮ್ಮನ್ನು ತಗೊಂಡೋಗುತ್ತೆ ಅಂದರೆ ಅದು ನರಕಕ್ಕೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಇದನ್ನು ಇಂತಹ ಕಾರ್ಯದಲ್ಲಿ ಯಾಕೆ, ಇಂತಹ ಪರಿಸ್ಥಿತಿಯಲ್ಲಿ ಪೌಲನು ನಮಗೆ ಯಾಕೆ ಹೇಳ್ತಾನೆಂದರೆ, ಇವಾಗ ಡ್ಯಾಡಿ ಕೂಡ ನಮ್ಮಲ್ಲಿ ಬಂದು ಹೇಳಿದರು, ನಾವು ದಾಸತನದಲ್ಲಿ ಇರಬೇಕು ಎಂಬುದಾಗಿ. ಅದು ಡ್ಯಾಡಿ ಬಂದು ಇನ್ನೂ ಚೆನ್ನಾಗಿ ವಿವರಿಸಿ ಹೇಳಿದರು. ಅದನ್ನು ನೋಡುವಾಗ ದೇವರು ಒಬ್ಬರ ಕೆಳಗೆ ಇದ್ದು ಬೆಳೆರು, ಆ ಸರ್ವವನ್ನು ಸೃಷ್ಟಿ ಮಾಡಿದ ಕರ್ತನು ಒಬ್ಬ ಮನುಷ್ಯನ ಕೆಳಗೆ ಇದ್ದು ನಮಗೆ ಹೇಗೆ ಏನನ್ನು ಕಲಿತ್ಕೊಳ್ಬೇಕು, ಆ ಶಿಸ್ತನ್ನು ಹೇಗೆ ನಾವು ಜೀವಿತದಲ್ಲಿ ಅದನ್ನು ನಾವು ಕಲಿಯಬೇಕು ಎಂಬುದಾಗಿ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಆದರೆ ನಾವು ಇಲ್ಲಿ ನೋಡುವಾಗ ನಮಗೆ ಒಂದು ಕಾರ್ಯ ಏನು ಅನಿಸ್ಬೇಕು ಅಂದರೆ, ನಾವು ಆ ಶಿಸ್ತು ನಮ್ಮಲ್ಲಿರಬೇಕು. ಯಾಕಂದರೆ ನಾವು ಸಭೆಗೆ ಬರೋದು ಆತ್ಮೀಕ ಕಾರ್ಯದಲ್ಲಿ ನಾವು ಬೆಳೆಯುವುದಕ್ಕಾಗಿ. ಆತ್ಮಿಕ ಕಾರ್ಯದಲ್ಲಿ ನಾವು ಬೆಳೆದರೆ ಮಾತ್ರ ನಮಗೆ ಆ ಪರಲೋಕ ಉಂಟು. ನಾವು ಇಲ್ಲಿ ಏನು ನೋಡ್ತೇವೆ, ನಾವು ಹಿಂಜಾರುವಾಗ, ನಾವು ನರಕಕ್ಕೆ ಹೋಗುವಾಗ, ನಾವು ಈ ಲೋಕದಲ್ಲಿ ನಾವು ಸುಮ್ಮನೆ ಆಲಯಕ್ಕೆ ಬಂದು ಹೋಗದೆ ಅದಂತೆ ನಡೆದು ನಾವು ಪ್ರತಿ ವಾರ ಕೇಳುವಂಥ ಒಂದೊಂದು ವಾಕ್ಯಕ್ಕೂ ನಾವು ವಿಧೇಯರಾಗಬೇಕು ಎಂಬುದಾಗಿ ನೋಡ್ತೇವೆ. ಯಾಕಂದರೆ ನಾವು ಯಾವಾಗಲೂ ದೇವರ ಸ್ವರೂಪದಲ್ಲಿ ಬೆಳೆಯಬೇಕು. ನಾವು ಈ ಲೋಕದಲ್ಲಿ ವ್ಯತ್ಯಾಸವಾಗಿ ಒಂದು ತೆಗೆಯಲ್ಪಟ್ಟಂಥ ಮಕ್ಕಳಾಗಿರುವುದನ್ನು ನಾವು ಶಾರೀರಿಕವಾದ ಆ ಜೀವಿತದಲ್ಲಿ ನಾವು ತೋರಿಸುವಾಗ ಮಾತ್ರ ಬೇರೆಯವರಿಗೆ ತಿಳಿಯುವುದು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇನ್ನೊಂದು ಏನು ನೋಡ್ಬೋದು ಅಂದರೆ, ನಾವು ಈ ವಿಶ್ವಾಸವನ್ನು ಹೇಗೆ ಕಳೆದುಕೊಳ್ತೇವೆ ಅಂದರೆ, ನಾವು ಚರ್ಚಿಗೆ ಬರೋದು ಇದೊಂದು ಕಾರ್ಯ ಆಗಿದೆ, ಎಲ್ಲ ಪ್ರೇಯರನ್ನು ಅಟೆಂಡ್ ಮಾಡೋದು ಆಗಿದೆ, ಇದೆಲ್ಲ ನಾವು ಮಾಡ್ತೇವೆ. ಆದರೆ ದೇವರೊಂದಿಗೆ ಆ ಸಂಬಂಧವನ್ನು ನಾವು ಇಟ್ಕೊಳ್ಳೋದಿಲ್ಲ ಎಂಬುದಾಗಿ. ಯಾಕಂದರೆ ಸಭೆಗೆ ಬರುವುದು ಬಂದು ನಾವು ಮೋಸ್ಟ್ಲಿ ಪಾಸ್ಟರ್ಗೆ ಭಯಪಟ್ಟು ಅನೇಕ ಜನರು ಬರ್ತಾರೆ. ಯಾಕಂದರೆ ಕಾಲ್ ಮಾಡ್ತಾರೆ, ವಿಚಾರಿಸ್ತಾರೆ ಎಂಬುದಾಗಿ ನೋಡ್ತೇವೆ. ಇಲ್ಲಾಂದರೆ ಸಭೆ ಮಕ್ಕಳ ಮುಂದೆ ನಾವು ಒಂದು ವ್ಯತ್ಯಾಸವಾಗಿ ಕಾಣಬೇಕು, ನಾನು ಕರೆಕ್ಟಾಗಿ ಬರ್ತೀನಿ ಎಂಬುದು ತೋರಿಸು. ಇದೆಲ್ಲ ಒಂದು ಒಳ್ಳೆಯ ಕಾರ್ಯ, ಒಂದು ಒಳ್ಳೆಯ ಶಿಸ್ತಾಗಿದ್ದರೂ ಕೂಡ ದೇವರಲ್ಲಿ ನಾವು ಬೆಳೆಯುವುದು ಆತನ ಸಂಬಂಧದಲ್ಲಿ. ನಾವು ಎಷ್ಟು ಆತನಿಗೆ ಒಂದು ಪರ್ಫೆಕ್ಟಾಗಿ ನಾವು ಆತನ ಮಾತಿಗೆ ಕಿವಿಗೊಡುವವರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷಿಸಿ ನೋಡಬೇಕು. ಅದಕ್ಕೆ ಲಿಸನ್ ವೆರಿ ಕೇರ್ಫುಲ್ಲಿ ಅಂತಾರೆ. ತುಂಬ ಎಚ್ಚರಿಕೆಯಿಂದ ನೀವು ಕೇಳಿ. ನಾವು ಬಂದು ಸುಮ್ಮನೆ ನಾವು ಆ್ಯಕ್ಚುಲಿ ಒಂದು ಹ್ಯೂಮನ್ ಸೈಕೋ ಅಂತ ಒಂದು ಸ್ಟಡಿ ಇದೆ. ನಾನು ಓದುವಾಗ ಒಂದು ಮನುಷ್ಯನ ಒಂದು ಕೆಪಾಸಿಟಿ ಹಾರ್ಡ್ಲಿ 10 ನಿಮಿಷ ಅಷ್ಟೇ ಅವ್ನು ಕೇಳೋಕ್ಕಾಗದಂತೆ. ಆವಾಗ ನಾವು ಈ ಹ್ಯೂಮನ್ ಸೈಕೋ ಅನ್ನು ನೋಡುವಾಗ ಈ ಮನುಷ್ಯನಿಗೆ ಬರೀ 10 ನಿಮಿಷ ಮಾತ್ರ ಕೆಪಾಸಿಟಿ. ಅದಕ್ಕೆ ನಮಗೆ ಪರಿಶುದ್ಧಾತ್ಮನು ಬೇಕು.
ಪರಿಶುದ್ಧಾತ್ಮನು ಇದ್ದರೆ ಮಾತ್ರ ನಮಗೆ ಅರ್ಧ ಗಂಟೆ ಸರ್ಮನನ್ನು ಆ ಬೋಧನೆಯನ್ನು ಕೇಳುವುದಕ್ಕೆ ಸಾಧ್ಯ. ಆ ಪರಿಶುದ್ಧಾತ್ಮನು ಬೇಕು ಎನ್ನುವಾಗ ನಾವು ಅನ್ನಿಸುವಾಗ ಈ ಮಾತಿಗೆ ನಾವು ಕಿವಿ ಕೊಡುವವರಾಗಿ ಇರಬೇಕು. ನಾವು ಕಿವಿ ಕೊಡುವವರಾಗಿ ಇಲ್ಲ ಅಂದರೆ ನಾವು ಪರಿಶುದ್ಧಾತ್ಮನ ಒಂದು ದಾರಿಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮನುಷ್ಯನು ತುಂಬ ಬಲಹೀನದಲ್ಲಿರುವ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆ ಮನುಷ್ಯರನ್ನು ಬಲಪಡಿಸಿ ಆತನ ದಾರಿಯಲ್ಲಿ ಒಂದು ಶಕ್ತಿಯುಳ್ಳ ದೇವರ ಮಕ್ಕಳಾಗಿ ನಡೆಸುವುದಕ್ಕಾಗಿ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅದಕ್ಕೆ ಇಲ್ಲಿ ತುಂಬ ಎಚ್ಚರದಿಂದ ನೀವು ಕೇಳಬೇಕು, ಅದನ್ನು ಆ ಸತ್ಯವನ್ನು ನೀವು ಕೇಳಿ ಎಂಬುದಾಗಿ ಮೊದಲನೇ ವಾಕ್ಯದಲ್ಲಿ ಹೇಳ್ತದೆ. ಯಾಕಂದರೆ ನಾವು ಇದನ್ನು ಕೇಳಲಿಲ್ಲ ಅಂದರೆ ನಾವು ಹಿಂಜಾರಿ ಹೋಗ್ತೇವೆ. ಸಂಡೇ ಮಾಡುವ ಒಂದೊಂದು ಪ್ರಸಂಗವನ್ನು ನಾವು ಕೇಳದೆ ಹೋದರೆ ನಾವು 100% ಹಿಂಜಾರಿ ಹೋಗ್ತೇವೆ ಎಂಬುದಾಗಿ ವಾಕ್ಯ ಹೇಳ್ತಿದೆ. ಯಾಕಂದರೆ ನಾವು ಎಷ್ಟೋ ಜನ ನಾವು ಸಭೆಗೆ ಬಂದು ನಾವು ಇದನ್ನು ಕೇಳದೆ ನಾವು ಇಲ್ಲಿದ್ದು ಇನ್ನೊಂದನ್ನು ಯೋಚನೆ ಮಾಡುವಂಥ ಒಂದು ವ್ಯಕ್ತಿಗಳಾಗಿ ನಾವು ಎಷ್ಟೋ ಸಲ ನಮ್ಮನ್ನು ಕಳೆದುಕೊಳ್ತೇವೆ. ಆದರೆ ನಾವು ಇದನ್ನು ಎಚ್ಚರದಿಂದ ನಾವು ಕೇಳಿ, ಯಾಕೆ ಕೊನೆ ಕಾಲದಲ್ಲಿ ನಾವು ಒಂದು ವಂಚನೆ ಉಳ್ಳ ಒಂದು ಲೋಕದಲ್ಲಿ ನಾವು ಜೀವಿಸುವಾಗ ದೇವರು ವಾಕ್ಯ ಮಾತ್ರ ನಮ್ಮನ್ನು ದೃಢಪಡಿಸಿ ಆ ಸತ್ಯದಲ್ಲಿ ನಡೆಸಿ ಒಂದು ದಿನ ಇಡೀ ಲೋಕವು ನಮ್ಮನ್ನು ನೋಡಿ ಆ ಬೆಳಕಲ್ಲಿ ನಾವು ನಿಂತಿರುವುದನ್ನು ಒಬ್ಬೊಬ್ಬರು ಕಂಡು ಬರುತ್ತಾರೆ. ಇದನ್ನು ನಾವು ಅನುಭವಿಸುವವರಾಗಿ ನಾವು ಇರಬೇಕು. ಅದೇ ರೀತಿಯಾಗಿ ಇನ್ನೊಂದು ಕಾರ್ಯವನ್ನು ನಾವು ಇಲ್ಲೇನು ನೋಡ್ಬೋದಂದರೆ, ಈಗಿನ ಕಾಲದಲ್ಲಿ ನಾವು ಏನನ್ನು ನಾವು ಕೇಳ್ಬೋದಂದರೆ, ಯಾಕೆ ನಾವು ಹಿಂಜಾರುತ್ತೇವೆ ಎಂಬುದಾಗಿ ನೋಡಬೇಕಂದ್ರೆ, ನಾವು ಪ್ರತಿ ಸರಿ ನಮ್ಮ ಮೊಬೈಲನ್ನು ನೋಡುವಾಗ ಮಾತ್ರ ನಮಗೆ ಒಂದು 2-3 ಗಂಟೆ, ಒಂದೊಂದು ಟೈಮ್ 5 ಅವರ್ 4 ಅವರೆಲ್ಲ ಆ ಕಾನ್ಸಂಟ್ರೇಷನ್ ಲೆವೆಲ್ ನಮಗೆ ಅದನ್ನು ನೋಡುವುದನ್ನು ಕಮ್ಮಿ ಆಗಲ್ಲ. ಆದರೆ ನಾವು ವಾಕ್ಯವನ್ನು ಓದುವಾಗ ಮಾತ್ರ ನಾವು ಅದರಿಂದ ಹಿಂಜಾರಿ ಹೋಗ್ತೇವೆ. ಅದರಿಂದ ನಾವು ಕೇಳುವುದರಲ್ಲಿ ನಾವು ಬಲಹೀನರಾಗ್ತೇವೆ. ಯಾಕೆ ಗೊತ್ತಾ, ಇಂತಹ ಒಂದು ಪರಿಸ್ಥಿತಿ ಬರುವಾಗ ನಾನು ಈ ಕಳೆದ ವಾರದಲ್ಲಿ ನಾವು ಒಬ್ಬರ ಹತ್ರ ಮಾತನಾಡುವಾಗ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಚಿಕ್ಕ ಕಾರ್ಯವನ್ನು ಒಂದು ಆರಾಧನೆ ಎಂಬುದಾಗಿ ಸ್ಟಾರ್ಟ್ ಮಾಡಿ ಒಂದು ಡ್ಯಾನ್ಸ್ ಎಂಬುವ ಒಂದು ಟೈಟಲನ್ನು ಕೊಟ್ಟು ಆರಾಧನೆಯಲ್ಲಿ ಕೂಡ ನಾವು ಡ್ಯಾನ್ಸ್ ಆಡಬಹುದು ಎಂಬುದಾಗಿ ಅದೊಂದು ಯವನಸ್ಥರಿಗಾಗಿ, ಚಿಕ್ಕ ಮಕ್ಕಳಿಗಾಗಿ ತಂದಂಥ ಒಂದು ಟೈಟಲಾಗಿ ಹೇಳಿದರು. ಆದರೆ ಈಗಿನ ಕಾಲದಲ್ಲಿ ನಾವು ನೋಡಬೇಕಾದ್ರೆ ದೊಡ್ಡವರು ಕೂಡ ಅದನ್ನೇ ನೋಡಿ ಅದರಲ್ಲೇ ಇಂಟ್ರೆಸ್ಟನ್ನು ಈ ವರ್ಷಿಪ್ ಅಂತ ಹೇಳುವುದನ್ನು ಈ ಕಾಲದಲ್ಲಿ ನಮಗೆ ಆರಾಧನೆ ಎಂಬುದಾಗಿ ನೋಡುವಾಗ ಒಂದು ಅರ್ಪಣೆ, ದೇವರಲ್ಲಿ ಮಾತನಾಡುವಂಥ ಒಂದು ಸಮಯವಾಗಿ ಅಂತ ಆಗಿನ ಕಾಲದಲ್ಲಿ ಒಂದು ಶಿಸ್ತಲ್ಲಿ ತಗೊಂಬಂದರು. ಆದರೆ ಈಗಿನ ಕಾಲದಲ್ಲಿ ಆ ಡ್ಯಾನ್ಸ್ ಅಂತ ಟೈಟಲ್ ಕೊಟ್ಟು ಆರಾಧನೆಯನ್ನು ನಾವು ಡ್ಯಾನ್ಸ್ ಮಾಡಬೇಕು, ಮ್ಯೂಸಿಕ್ ಮತ್ತು ಲೈಟ್ ಸಿಸ್ಟಮೆಲ್ಲ ಇಟ್ಟೇ ಮಾಡಬೇಕು ಅಂತ ಅದನ್ನು ಇಷ್ಟಪಡುವವರು ಇವಾಗ 100%ರಲ್ಲಿ 90% ಇದರಲ್ಲಿ ಮಾತ್ರ ಇಂಟ್ರೆಸ್ಟ್ ಆಗಿರೋರು. ಬರೀ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ, 90 ವಯಸ್ಸು ಅಜ್ಜಿ ತಾತ ಗಂಟ ಕೂಡ ಇದರಲ್ಲೇ ಇಂಟ್ರೆಸ್ಟ್ ಆಗಿದ್ದಾರೆ. ಯಾಕಂದರೆ ನಾನು ಒಂದು 2 ವರ್ಷಕ್ಕೆ ಮುಂಚೆ ನಾನು ಒಂದು ಮೀಟಿಂಗ್ಗೆ ಹೋಗಿದ್ದೆ. ಅಲ್ಲೊಂದು ಹಾಡುಗರು, ತುಂಬ ಫೇಮಸ್ ಆದ ಒಂದು ಆರಾಧನೆ ಮಾಡುವಂಥ ಒಂದು ವ್ಯಕ್ತಿ, ನನ್ನ ಪಕ್ಕದಲ್ಲಿ ಒಂದು 90 ವಯಸ್ಸಲ್ಲಿ ಒಬ್ಬರು ಇದ್ದರು. ಅವರು ಬಂದು ಕುಣಿತಾ ಇದ್ದಾರೆ. ನಾನು ನೋಡುವಾಗ ಇವ್ರಿಗೆ ನಡೆಯೋಕ್ಕೂ ಶಕ್ತಿ ಇಲ್ಲ, ಆದರೆ ಅವರು ಕುಣಿತಾ ಇದ್ದಾರೆ. ಯವನಸ್ಥರು ಕೂಡ ಆ ಥರ ಕುಣಿತಾ ಇಲ್ಲ. ಸೊ ಆ ಇಂಟ್ರೆಸ್ಟ್ ಅದು ಯಾಕೆ ಇಲ್ಲಿ ಇದೆ ಎಂಬುದಾಗಿ ನೋಡುವಾಗ, ಈ ವಂಚನೆ ಉಳ್ಳ ಒಂದು ದೇಶದಲ್ಲಿ ನಾವು ಇಲ್ಲಿ ನೋಡಿದ್ವಲ್ಲ, 2ನೇ ವಾಕ್ಯದಲ್ಲಿ 1ನೇ ವಚನ, ನಾವು ಎಚ್ಚರ ಇಟ್ಟು ವಾಕ್ಯವನ್ನು ಕೇಳದೆ ಹೋದರೆ ಇಂತಹ ಕಾರ್ಯಕ್ಕೆ ನಾವು ಕಿವಿಗೊಟ್ಟು ಇಂತಹ ಕಾರ್ಯದಲ್ಲಿ ನಾವು ಬಿದ್ದು ಹಿಂಜಾರಿ ಹೋಗ್ತೇವೆ ಎಂಬುದಾಗಿ ನೋಡ್ತೇವೆ.
ನಾವು ವಾಕ್ಯಕ್ಕೆ ಕಿವಿಗೊಡದೆ ಹೋದರೆ, ಈಗಿನ ಕಾಲದಲ್ಲಿ ನಾವು ಬರುವಂಥ ದಿನಗಳಲ್ಲಿ ಕೂಡ ನಾವು ಅನಿಸಬಹುದು, ಈ ಸಂಡೇ ಅಲ್ಲ, ನೆಕ್ಸ್ಟ್ ಸಂಡೇ ನಾನು ಕೇಳ್ತೇನೆ ಅಂತ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ದರೆ ದೇವರ ಬಳಿಯಲ್ಲಿ ನೀವು ಕೇಳಿ. ಯಾಕಂದರೆ ಅಂತಹ ಪರಿಸ್ಥಿತಿ ಕೊನೇ ತನಕ ಅದೇ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ತೆಗೆದುಕೊಂಡು ಬಿಡುತ್ತೆ. ಯಾಕಂದರೆ ಅಂತಹ ಪರಿಸ್ಥಿತಿಯಲ್ಲಿ ಇದ್ದು ನಾನು ಕೂಡ ಆಚೆ ಬಂದಿದ್ದು ಒಂದು ನಿಜ. ಆ ಅನುಭವವನ್ನು ನಾನು ಇವತ್ತು ಓದೋಣ, ನಾಳೆ ಓದೋಣ ಎಂಬುದಾಗಿ 1 ವರ್ಷ ಕೂಡ ನಾವು ಓದುವುದಕ್ಕೆ ಸಾಧ್ಯವಿಲ್ಲ. ನಮಗೆ ಇದೇ ಕ್ಷಣದಲ್ಲಿ, ಈ ನಿಮಿಷದಲ್ಲೇ ದೇವರು ನಿಮ್ಮನ್ನು ಬಲಪಡಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ದೇವರು ನಮ್ಮೊಂದಿಗೆ ಕೇಳುವಂಥ ಒಂದೇ ಒಂದು ಮಾತು, ನಮ್ಮ ಹೃದಯವನ್ನು ಆತನೊಂದಿಗೆ ಅರ್ಪಿಸಬೇಕು. ಇವತ್ತು ಕೂಡ ನಾವು ದೇವರ ಬಳಿಯಲ್ಲಿ ನಮ್ಮ ಹೃದಯವನ್ನು ಅರ್ಪಿಸಿ, ನಮ್ಮ ಕಿವಿಗಳನ್ನು ದೇವರೇ ನೀವು ತೆರೆಯಿರಿ, ನಿಮ್ಮ ವಾಕ್ಯಕ್ಕೆ ನಾನು ವಿಧೇಯರಾಗಬೇಕು. ನಿಮ್ಮ ವಾಕ್ಯದಲ್ಲಿ ಇಲ್ಲದೆ ಇರುವ ಕಾರ್ಯ ಯಾವುದೂ ಇಲ್ಲ. ನಾವು ನೋಡುವಾಗ ಈ ಲೋಕದಲ್ಲಿ ಅನೇಕ ಕಾರ್ಯಗಳು ನಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಆದರೆ ನಾವು ನೋಡುವಂಥ ಯೂಟ್ಯೂಬಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಅದೆಲ್ಲ ಇಂಟ್ರೆಸ್ಟ್ ಆಗಿರುತ್ತೆ. ಆದರೆ ನಮ್ಮ ಸಭೆಯಲ್ಲಿ ಮಾತ್ರ ಬರುವಾಗ ಯಾಕೆ ಆ ಇಂಟ್ರೆಸ್ಟ್ ಇಲ್ಲ? ಆನ್ಲೈನ್ ಪ್ರೇಯರಲ್ಲಿ ಕೂಡ ನಾವು ಇಂಟ್ರೆಸ್ಟ್ ಇರ್ಬೋದು, ಆದರೆ ನಾವು ಡೈರೆಕ್ಟಾಗಿ ಬರುವಾಗ ಮಾತ್ರ ನಮಗೆ ಯಾಕೆ ಆ ಇಂಟ್ರೆಸ್ಟ್ ಇಲ್ಲ ಎಂಬುದಾಗಿ ನಾನು ಕೆಲವು ಸಲ ಯೋಚನೆ ಮಾಡಿದ್ದಾಗ, ದೇವರ ಆತ್ಮದಲ್ಲಿ ನಾವು ಬಲವಿಲ್ಲ ಎಂದರೆ, ನಾವು ದಿನ ಜೀವಿತದಲ್ಲಿ ನಮ್ಮೊಂದಿಗೆ ಪ್ರಾರ್ಥನೆ ಇಲ್ಲ, ನಾವು ನಮ್ಮೊಂದಿಗೆ ಆ ಒಂದು ದೇವರೊಂದಿಗೆ ಒಂದು ಐಕ್ಯತೆ ಇಲ್ಲ ಎಂಬುದಾಗಿ ನಾವು ನೋಡುವಾಗ, ನಮ್ಮ ಸಭೆಯಲ್ಲಿ ಬಂದು ನಿಂತು ವಾಕ್ಯವನ್ನು ಹೇಳುವಾಗ ನಮಗೆ ನಿದ್ದೆ ಬರುತ್ತೆ ಎಂಬುದಾಗಿ ನೋಡ್ತೇವೆ. ಆದರೆ ಇದರಿಂದ ನಮ್ಮನ್ನು ದೇವರು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಯಾರು ಈ ಕಾರ್ಯವನ್ನು ನಾನು ಇದ್ದೇನೆ ಎಂಬುದಾಗಿ ಯಾರು ಅದರಲ್ಲಿ ಏನು ಸಂಕಟ ಪಡುವುದು ಏನೂ ಇಲ್ಲ. ಯಾಕಂದರೆ ಆ ಎಲ್ಲ ಮನುಷ್ಯನು ಇದನ್ನು ಅನುಭವಿಸುವ ಆತನಾಗಿದ್ದಾನೆ. ಅದರಿಂದ ಇವತ್ತು ಕೂಡ ನಿಮ್ಮನ್ನು ದೇವರು ಬಲಪಡಿಸಿ, ನಿಮ್ಮನ್ನು ತಿರುಗ ಕೂಡ ಬಲಪಡಿಸಿ ಆತನ ದಾರಿಯಲ್ಲಿ ನಿಮ್ಮನ್ನು ಸ್ಥಿರವಾಗಿ ಈ ಸಭೆಯಲ್ಲಿ ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಅದೇ 2ನೇ ವಚನವನ್ನು ಓದೋಣ. ಎಬ್ರೆಯರ 2ನೇ ಅಧ್ಯಾಯದಲ್ಲಿ 2ನೇ ವಚನ. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ. ಇಂಗ್ಲೀಷಲ್ಲಿ ಏನು ಬರೆದಿದೆ ಅಂದರೆ, ಫಾರ್ ದ ಮೆಸೇಜ್ ಗಾಡ್ ಡೆಲಿವರ್ಡ್ ಥ್ರೂ ಏಂಜಲ್ಸ್ ಹ್ಯಾಸ್ ಆಲ್ವೇಸ್ ಸ್ಟುಡ್ ಫರ್ಮ್, ಆಫ್ ಒಬೀಡಿಯನ್ಸ್ ವಾಸ್ ಪನಿಷ್ಡ್ ಅಂತ ಬರೆದಿದೆ. ಇದೇ ವಾಕ್ಯನ ಕನ್ನಡದಲ್ಲಿರೋದು ಕರೆಕ್ಟಾ? ಬಟ್ ಓನ್ಲಿ ಏಂಜಲ್ಸ್ ಇಸ್ ನಾಟ್ ರೆಫರ್ಡ್, ಗಾಡ್ ಅಂತ ಮೆನ್ಷನ್ ಆಗಿದೆ, ದೇವದೂತನ. ಓಕೆ ಈ ವಾಕ್ಯದಲ್ಲಿ ದ ಲಾ ವಾಸ್ ಬೈಂಡಿಂಗ್ ಅಂತ ಹೇಳ್ತಾರೆ. ಈ ಮೆಸೇಜ್, ಈ ಒಂದು ಮೆಸೇಜನ್ನು ದೇವದೂತರಿಂದ ಯಾಕೆ ತಲುಪಿದ್ದು ಎಂಬುದಾಗಿ ನಾವು ನೋಡುವಾಗ, ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ಏನನ್ನು ನೋಡ್ತೇವೆ ಎಂಬುದಾಗಿ ನಾವು ನೋಡುವಾಗ, ಅನೇಕ ನ್ಯಾಯ ಪ್ರಮಾಣಗಳನ್ನು ದೇವರು ನಮಗೆ ಕೊಡ್ತಾನೆ. ಆದರೆ ದೇವದೂತರ ಮೂಲಕವಾಗಿ ಅನೇಕ ನ್ಯಾಯ ಪ್ರಮಾಣಗಳನ್ನು ಕೊಡ್ತಾನೆ. ಆವಾಗ ನಾವು ಈ ನ್ಯಾಯ ಪ್ರಮಾಣಗಳನ್ನು ನೋಡುವಾಗ, ನಾವು ಇದಕ್ಕೆ ವಿಧೇಯರಾಗದೆ ಹೋದರೆ, ನಾವು ಹಳೆಯ ಒಡಂಬಡಿಕೆಯಲ್ಲಿ ನಮಗೇನಿದೆ? ಶಿಕ್ಷೆ ಇದೆ, ದಂಡನೆ ಇದೆ ನಾವು ನೋಡುವಾಗ. ಆದರೆ ಇದಕ್ಕೇ ಶಿಕ್ಷೆ ಇದೆ ಎಂಬುದಾಗಿ ನಾವು ನೋಡುವಾಗ, ನಾವು ದೇವರು, ನಮ್ಮ ಕ್ರಿಸ್ತನು ದೇವರಾಗಿ ಲೋಕಕ್ಕೆ ಬಂದು ಆ ಒಂದು ಗಾಸ್ಪಲ್ ಅನ್ನು ನಮಗೆ ಹೇಳಿ, ಆ ಮೆಸೇಜನ್ನು ನಮಗೆ ತಲುಪಿದಾಗ, ಡೈರೆಕ್ಟಾಗೆ ಬಂದು ನಮಗೆ ಹೇಳಿದಂಥ ಆ ಮೆಸೇಜ್ಗೆ ನಾವು ವಿಧೇಯರಾಗಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಯಾಕಂದರೆ ನಮಗೆ ಇದರಲ್ಲಿ ವಿಧೇಯರಾಗದೇ ಹೋದರೆ ನಮಗೆ ಅನೇಕ ಕಾರ್ಯಗಳು ನಿರಂತರವಾಗಿ ಅದು
ನಮಗೆ ನಾಶನಕ್ಕೊಳಗಾಗಿ ನಮ್ಮನ್ನು ನಡೆಸುತ್ತದೆ. ಯಾಕಂದರೆ ನಾವು ಈ ಒಂದು ವಚನಕ್ಕೆ, 2ನೇ ವಚನಕ್ಕೆ ನಾವು ಉದಾಹರಣೆಯಾಗಿ ನೋಡುವಾಗ, ನಾವು ಇಸ್ರೇಲ್ ಜನರು ಬಂದು ಐಗುಪ್ತ ದೇಶದಿಂದ ಬರುವಾಗ ದೇವರು ಬಂದು ಅವರನ್ನು ನಡೆಸಿದ್ರು. ಆದರೆ ದೇವರ ಆಜ್ಞೆಗಳಿಗೆ ಅವರು ಕೈಗೊಂಡು ಹೋಗದೆ ಈ ನಾವು ನೋಡಬೇಕಾದ್ರೆ ಈ ಏನು ಐಡಲ್ಸ್ಗಿನ ಸುಲಭನ ವಿಗ್ರಹ ಆರಾಧನೆಗೆ ಅವ್ರಿಗೆ ಒಳಗಾದರು. ವಿಗ್ರಹ ಆರಾಧನೆಯನ್ನು ನಾವು ನೋಡುವಾಗ ಅವರು ಅದಕ್ಕೆ ವಿಧೇಯರಾಗುವ ದೇವರು ಅವರು ಒಂದು ಸಲಿನೂ ಯೋಚನೆ ಮಾಡಿಲ್ಲ. ದೇವರು ಅವ್ರನ್ನ ಏನು ಮಾಡಿದ್ರು? ತೆಗೆದುಹಾಕಿದ್ರು. ಆದರೆ ಅದೇ ದೇವರಾದ ಕ್ರಿಸ್ತನು ಇವತ್ತು ನಮಗೆ ಕ್ರಿಸ್ತನಂತೆ ಜೀವಿಸಬೇಕು, ನಮಗೆ ಎಕ್ಸ್ಟ್ರಾ ಒಂದು ಗಿಫ್ಟನ್ನು ಮಾತ್ರ ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ, ಅದು ಕೃಪೆ. ಈ ದಿನಗಳಲ್ಲಿ ನಮಗೆ ಕೃಪೆಯಿಂದ ನಾವು ಕಾಪಾಡಲ್ಪಡ್ತಾ ಇದ್ವಿ. ಆದರೆ ಆ ದಿನದಲ್ಲಿ ಕೂಡ ದೇವರ ಕೃಪೆ ಇತ್ತು. ಆದರೆ ದೇವರು ಆ ಕ್ಷಣದಲ್ಲೇ ಎಲ್ಲವನ್ನು ನಾಶ ಮಾಡುವ ಆತನಾಗಿದ್ದಾನೆ. ಯಾಕಂದರೆ ಆ ಆಜ್ಞೆಗಳಿಗೆ ಕೈಗೊಳ್ಳದೆ ಹೋದರೆ ದೇವರು ನಮ್ಮನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರು ನಮ್ಮನ್ನು ತಪ್ಪು ಮಾಡುವಾಗ ತಿರ್ಗಾ ಸರಿಪಡಿಸ್ತಾನೇ ಇದ್ದಾನೆ. ಸರಿಪಡಿಸ್ತಾ ಇರುವಾಗ ನಾವು ಆವಾಗ ಮಾತ್ರ ಸ್ಥಿರಪಡಿಸ್ತೇವೆ. ಯಾಕಂದರೆ ನಾವು ನೋಡುವಾಗ ಒಂದು ಕಾರ್ಯವನ್ನು ನಾವು ಒಂದು ದಿನದಲ್ಲಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದು ದಿನ ನಮಗೆ ಅದು ಬರುವಾಗ ಮಾತ್ರ, ಅದನ್ನು ಮಾಡುವಾಗ ಮಾತ್ರ ಅದನ್ನು ಕೈಕೊಳ್ಳೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾವು ಇಲ್ಲಿ ಏನು ನೋಡ್ತೇವೆ ಅಂದರೆ, ಈ ವಾಕ್ಯದಲ್ಲಿ ಒಂದು ವಿಶೇಷವಾದ ಕಾರ್ಯ ಏನಂದರೆ, ಹಳೇ ಒಡಂಬಡಿಕೆಯ ಒಂದು ಪ್ರಮಾಣ, ಹೊಸ ಒಡಂಬಡಿಕೆಯ ಒಂದು ಗಾಸ್ಪಲ್, ಸುವಾರ್ತೆ, ದೇವರ ಪ್ರೀತಿ. ಆದರೆ ಪ್ರಮಾಣ ಮತ್ತು ಪ್ರೀತಿ ಎಂಬುದಾಗಿ ಬರುವಾಗ ಆ ಪ್ರಮಾಣವನ್ನು ಅವರು ಪೂರೈಸಿ ಈ ಪ್ರೀತಿಯಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾನೆ. ಆ ಪ್ರೀತಿಯಲ್ಲಿ ನಾವು ಇರುವಾಗ ಆ ಪ್ರೀತಿಯಲ್ಲಿ ನಾವು ಏನಾಗಬೇಕಂದ್ರೆ ಪೂರ್ಣವಾಗಿರಬೇಕು. ದೇವರ ಪ್ರೀತಿ ನಮ್ಮಲ್ಲಿ ಪೂರ್ಣವಾಗಿ ಇಲ್ಲ ಎಂಬುದಾಗಿ ನಾವು ನೋಡುವುದಾದರೆ ನಾವು ದೇವರಿಂದ ಹಿಂಜಾರಿ ಹೋಗ್ತೇವೆ. ಈ ಲೋಕಕ್ಕೆ ಒಂದು ಉದಾಹರಣೆಯಾಗಿ ನಾವು ಇರುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಈ ಪ್ರೀತಿ ಹೇಗೆ ನಮ್ಮಲ್ಲಿ ಬೆಳೆಯುವುದು ಎಂಬುದಾಗಿ ನಾವು ಹೇಗೆ ನಾವು ಅದನ್ನು ಕೈಗೊಳ್ಳಬಹುದು, ಒಬೀಡಿಯೆಂಟಾಗಿ ಇರ್ಬೋದು ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದ ಒಂದು ರಹಸ್ಯವನ್ನು, ಒಂದು ಸೀರಿಯಸ್ನೆಸ್, ಅದು ಎಷ್ಟು ಒಂದು ಮುಖ್ಯ ಕಾರಣ ಎಂಬುದಾಗಿ ನಾವು ನೋಡಬೇಕು. ಎಷ್ಟು ಮುಖ್ಯವಾಗಿ ನಮಗೆ ದೇವರ ವಾಕ್ಯ ಇದೆ ಎಂಬುದಾಗಿ ನಾವು ದಿನವೂ ಅದರಲ್ಲಿ ನಾವು ಒಂದು ಹೊಸ ಕಾರ್ಯಗಳನ್ನು ತಿಳಿದು ದೇವರು ಒಂದೊಂದು ದಿನವೂ ವಾಕ್ಯ ಮೂಲಕವಾಗಿ ಹೊಸ ಕಾರ್ಯಗಳನ್ನು ಮಾತನಾಡ್ತಾನೆ ಎಂಬುದಾಗಿ ನಾನು ನಂಬ್ತೇನೆ. ಅದೇ ರೀತಿಯಾಗಿ ನಾವು ಇದನ್ನು ನಾವು ಬೇಡ ಎಂಬುದಾಗಿ, ಇಲ್ಲಾಂದರೆ ನಮಗೆ ಕೆಲಸನೇ ಮುಖ್ಯ, ನಮಗೆ ದೇವರ ವಾಕ್ಯ ಮುಖ್ಯ ಇಲ್ಲ ಎಂಬುದಾಗಿ ನಾವು ಸೈಡಲ್ಲಿ ಇಡುವಾಗ ಅದು ನಿಜವಾಗಲೂ ನಮ್ಮನ್ನು ಕ್ರೈಸ್ತಿಕ ಒಂದು ಜೀವಿತದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ನಾವು ಹಿಂಜಾರಿ ಹೋಗ್ತೇವೆ ಎಂಬುದಾಗಿ ಈ ವಚನದಲ್ಲಿ ಹೇಳುತ್ತೆ. ಯಾಕಂದರೆ ಈ ವಚನದಲ್ಲಿ ನಾವು ನೋಡುವಾಗ God delivered through angels has always stood firm in every violation of the law and every act of disobedience was punished. ನಾವು ಎಲ್ಲದರಲ್ಲೂ ಸ್ಥಿರವಾಗಿ ನಿಲ್ಲಬೇಕು ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲ ಪರಿಸ್ಥಿತಿಯಲ್ಲೂ ಥೆಸಲೋನಿಕ ಪುಸ್ತಕದಲ್ಲಿ ನಾವು ನೋಡುವಾಗ 5ನೇ ಅಧಿಕಾರ ಅನಿಸುತ್ತೆ, ದೇವರ ಚಿತ್ತವನ್ನು ತುಂಬ ಚೆನ್ನಾಗಿ ಪೌಲನು ಹೇಳಿರ್ತಾನೆ. 5ನೇ ಅಧಿಕಾರದಲ್ಲಿ 16, 17, 18 ಓದುವಾಗ ನಾವು ನೋಡ್ತೇವೆ, ಇದು ಒಂದು ಎಲ್ಲ ಸಭೆಗೂ ಇದು ಹೇಳಿದಂಥ ಒಂದು ಮುಖ್ಯ ಕಾರಣವಾಗಿದೆ. ಇದನ್ನು ಯಾರಾದರೂ ಓದ್ತೀರಾ? ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇದನ್ನು ನನಗೆ ಇದೊಂದು ತುಂಬ ಇಷ್ಟವಾದ ಒಂದು ವಾಕ್ಯ. ಯಾಕಂದರೆ ಎಲ್ಲ ಸಮಯದಲ್ಲೂ ಈ ಪೌಲನು ಹೇಳಿದಂಥ ಒಂದು ವಾಕ್ಯ, ನನಗೆ ಎಂತಹ ಪರಿಸ್ಥಿತಿ ಇದ್ರೂ ಈ ವಾಕ್ಯ ನನಗೆ ತಲೆಗೆ ಬರುತ್ತೆ. ಯಾಕಂದರೆ ಎಲ್ಲ ಒಂದು ಪರಿಸ್ಥಿತಿಯಲ್ಲೂ ನಾವೇನು ಮಾಡಬೇಕಂದ್ರೆ ಸಂತೋಷವಾಗಿರಬೇಕು. ಯಾಕಂದರೆ ನಮಗೆ ಸಿಕ್ಕಿದ್ದಂಥ ಒಂದು ದೊಡ್ಡ ಆಶೀರ್ವಾದ ದೇವರೇ ಎಂಬುದಾಗಿ ನಾವು ನೋಡ್ತೇವೆ. ನಾನು ಈ ಕಳೆದ ವಾರದಲ್ಲಿ ನಾವು ಒಬ್ಬರ ಹತ್ರ ಮಾತನಾಡುವಾಗ ಅವ್ರು ಏನೆಂದರು,
ಈ ಲೋಕದಲ್ಲಿ ಅನೇಕ ಕಾರ್ಯಗಳಿದೆ, ಆದರೆ ಕ್ರೈಸ್ತರು ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಆದರೆ ಅನೇಕ ಜನರು ಕ್ರೈಸ್ತರಲ್ಲಿ ಐಶ್ವರ್ಯವಂತರಾಗೂ ಇದ್ದಾರೆ ಲೋಕ ಪ್ರಕಾರವಾಗಿ. ಬಟ್ ಕೆಲವು ಜನರು ಮಾತ್ರ ಅವರ ಒಂದು ಡೈಲಿ ಲೈಫ್, ದಿನ ದಿನ ಜೀವಿಸುವಂಥ ಒಂದು ಜೀವನದಲ್ಲಿ ಅವರು ಅಷ್ಟು ಹಣ ಸಂಪಾದನೆಯನ್ನು ಮಾಡದೆ, ಒಬ್ಬರ ಹತ್ರ ಹಣ ಚೆನ್ನಾಗಿದೆ. ಆದರೆ ಇದನ್ನು ನಾನು ಕೇಳುವಾಗ ಅವರು ನನ್ನನ್ನು ಕೇಳಿದರು, ದೇವರು ಹೆಂಗಿದ್ರು ಅಂತ ಎಂಬುದಾಗಿ. ದೇವರಿಗೆ ಒಂದು ಮನೆ ಇತ್ತು, ಅವರು ಕುಟುಂಬದೊಂದಿಗೆ ಅವರಿದ್ದರು. ಆದರೆ ದೇವರು ಅವರ ತಲೆಯನ್ನು ಮನೆಯಿಂದ ಆಚೆ ರೋಡಲ್ಲಿ ಚಾಚಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆವಾಗ ಒಂದು ಪ್ರಶ್ನೆ ಏನೆಂಬುದಾಗಿ ನಾವು ನೋಡಬೇಕಾದ್ರೆ, ಈ ಸರ್ವವನ್ನು ಆಳಿದ ಒಬ್ಬ ದೇವರು, ಸರ್ವವನ್ನು ಸೃಷ್ಟಿ ಮಾಡಿದ ಒಬ್ಬ ದೇವರು, ಅವ್ರಿಗೆ ಯಾಕೆ ಮನೆ ಇಲ್ಲ ಎಂಬುದಾಗಿ ಒಂದು ಪ್ರಶ್ನೆ ನನಗೆ. ಆವಾಗ ಅವರೊಂದು ಹೇಳಿದರು, ಇವತ್ತು ಕ್ರೈಸ್ತರೊಂದಿಗೆ ಜಾಸ್ತಿ ಹಣ ಇದ್ದರೆ ಅದು ಸೈತಾನ ವಂಚನೆ ಎಂಬುದಾಗಿ ಹೇಳಿದರು. ನಾನು ಹೇಗೆ ಇದು ಸೈತಾನ ವಂಚನೆ ಎಂಬುದಾಗಿ ನಾನು ನೋಡುವಾಗ ಅವರಂದರು, ದೇವರಲ್ಲಿ ನಾವು ಬೆಳೆದು ಬರ್ತೇವೆ, ಸೈತಾನನು ನಮಗೆ ಕಾರ್ ಕೊಡ್ತಾನೆ, ಬೈಕ್ ಕೊಡ್ತಾನೆ, ಹಣ ಕೊಡ್ತಾನೆ. ಈ ರೀತಿಯಾಗಿ ನಮ್ಮ ಡೈವರ್ಷನನ್ನು, ನಮ್ಮ ಮನಸ್ಸನ್ನು ಅವನು ಡೈವರ್ಟ್ ಮಾಡ್ತಾನೆ. ದೇವರಿಂದ ಆತನು ಡೈವರ್ಟ್ ಮಾಡಿ ಈ ಹಣ, ಕಾರು, ಯಾಕಂದರೆ ನಮ್ಮ ಹತ್ರ ಹಣ ಇದ್ದರೆ ಎಲ್ಲರೂ ಅವ್ರ ಹಿಂದೆನೇ ಇರ್ತಾರೆ. ಯಾಕಂದರೆ ಅವರಿಂದ ತಾನೇ ಸಹಾಯ ಬರುತ್ತೆ. ಅದೇ ನಾವು ಈ ಒಂದು ದಿನದಲ್ಲಿ ನಾವು ನೋಡುವಾಗ, ದೇವರು ಒಬ್ಬರೊಂದಿಗೆ ಇರುವಾಗ ಅವರೊಂದಿಗೆ ಹೋಗಿ ಈ ಸತ್ಯವೇದದಲ್ಲಿ ಇರುವಂಥ ರಹಸ್ಯಗಳನ್ನು ಯಾರೂ ಕೇಳೋದಿಲ್ಲ. ಯಾಕಂದರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ದಿನದಲ್ಲಿ ಇದ್ದೇವೆ ಎಂಬುದಾಗಿ ನಾನು ಹೇಳ್ತೇನೆ. ಯಾಕಂದರೆ ನಾವು ಈ ಪರಿಸ್ಥಿತಿಯಲ್ಲಿ ಯಾಕೆ ಇದ್ದೇವೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಈ ಲೋಕ ನಮ್ಮನ್ನು ವಂಚನೆಯಲ್ಲಿ ನಡೆಸುತ್ತಿದೆ ಎಂಬುದಾಗಿ ನಾವು ಕೇಳಬೇಕು. ಇಲ್ಲಿ ನೋಡಿ, ಈ ಲೋಕ ವಂಚನೆಯಲ್ಲಿ ನಮ್ಮನ್ನು ನಡೆಸುತ್ತೆ. ದೇವರ ವಾಕ್ಯ ನಮ್ಮ ಕಿವಿಗೆ ಬರ್ತಾ ಇಲ್ಲ. ಯಾಕಂದರೆ ಆ ದಿನದಲ್ಲಿ ದೇವರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ, ಅದು ಅವರೇ ಚೂಸ್ ಮಾಡಿದ್ದ ಒಂದು ಪರಿಸ್ಥಿತಿ. ದೇವರೇ ಆ ಥರ ನಾನು ಇರಬೇಕು, ಆತನಿಗೂ ಎಲ್ಲ ಆಸೆ ಇದೆ, ಯಾಕಂದರೆ ಅವರು ಕೂಡ ನಮ್ಮ ಥರನೇ ಜೀವಿಸಿದ್ರು. ನಮಗಿರುವಂಥ ಶರೀರ ಅವರಿಗೆ ಕೂಡ ಇತ್ತು, ಅವ್ರಿಗೂ ಎಲ್ಲ ಶೋಧನೆ ಇತ್ತು, ಎಲ್ಲ ಆಸೆ ಇತ್ತು. ಆದರೆ ಎಲ್ಲವನ್ನು ಬಿಟ್ಟು, ಎಲ್ಲವನ್ನು ಸಹಿಸಿ ಕ್ರಿಸ್ತನ ಜೀವನ ಹೀಗೇ ಇರುವುದು ಎಂಬುದಾಗಿ ದೇವರು ನಮಗೆ ತೋರಿಸಿದನು. ಯಾಕಂದರೆ ನಾವು ಅದನ್ನು ನೋಡುವಾಗ, ಆತನು ಎಲ್ಲರೂ ಮನೆಯೊಳಗಡೆ ಮಲಗಿದ್ದಾಗ ಆತನಿಗೆ ತಲೆ ಚಾಚಕ್ಕೂ ಆತನಿಗೆ ಜಾಗ ಇಲ್ಲ ಎಂಬುದಾಗಿ ನಾವು ನೋಡುವಾಗ, ನಮಗೆ ಸಿಕ್ಕಿದಂಥ ಅತೀ ದೊಡ್ಡ ಒಂದು ಆಸ್ತಿ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನೋಡಬೇಕಾದ್ರೆ ದೇವರು. ಯಾಕಂದರೆ ನಾವು ಇಲ್ಲಿ ನೋಡುವಂಥ ಒಂದು ಕಾರ್ಯ ಬಂದು, ಇವಾಗ ದೇವರು ಅಂದಿದ ತಕ್ಷಣ ಎಷ್ಟು ಜನಕ್ಕೆ ಸಂತೋಷ ಆಯಿತು? ಮೋಸ್ಟ್ ಆಫ್ ದೆಮ್ಗೆ ಸಂತೋಷ ಆಗಲ್ಲ. ಯಾಕಂದರೆ ದೇವರನ್ನು ಅನುಭವಿಸಿದರೆ ಮಾತ್ರ ಆ ಸಂತೋಷ ನಮಗೆ ಇರುವುದು. ಯಾಕಂದರೆ ನಾನು ಮಾತನಾಡಿದಂಥ ವ್ಯಕ್ತಿಗೆ ಅವ್ರೇನು ಹೇಳಿದ್ರು ಗೊತ್ತಾ? ಏನೂ ಇಲ್ಲ, 4 ಜನಕ್ಕೆ ಹೋಗಿ ಒಂದು 4 ಕಾರ್ ಅವ್ರಿಗೆ ಸಿಗುತ್ತೆ ನಾಳೆನೇ ಅವರು ಕುಣಿತಾನೇ ಹೇಳ್ತಾರೆ ಹಲ್ಲೆಲೂಯಾ ಎಂಬುದಾಗಿ. ಆದರೆ ದೇವರು ಅವರೊಂದಿಗೆ ಇದ್ದಾರೆ ಎಂಬುದಾಗಿ ಅವರು ಏನು ಮಾತನಾಡೋದೇ ಇಲ್ಲ. ಆದರೆ ದೇವರಲ್ಲಿ ನಿಜವಾಗಲೂ ಇದ್ದಾರೆ ಎಂಬುದಾಗಿ, ನಿಜವಾಗಲೂ ದೇವರನ್ನು ದಿನವೂ ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಅವರು ಮಾತ್ರ ಆ ವಿಷಯವನ್ನು ಕೇಳಿ ಸಂತೋಷವಾಗಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಎಷ್ಟು ಜನ ಕೈಗಳನ್ನು ಎತ್ತಿ ಹಲ್ಲೆಲೂಯಾ ಹೇಳ್ತಾರೆ? ಯಾಕಂದರೆ ನಾವು ದೇವರನ್ನು ಅನುಭವಿಸದೆ ಒಂದು ಜೀವನ, ದೇವರಂದರೆ ಯಾರಂತಲೇ ಗೊತ್ತಿಲ್ಲ. ಯಾಕಂದರೆ ನಾನು ಒಂದು ಕಾಟೇಜ್ ಪ್ರೇಯರ್ ಮೀಟಿಂಗಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ, ದಿನ ನನಗೆ ಒಬ್ಬ ಫೋನ್ ಮಾಡಿ ತುಂಬ ಕಾಟ ಕೊಡ್ತಾಯಿದ್ದ. ಏನಂತ, ನನಗೆ ದೆವ್ವ ಡಿಸ್ಟರ್ಬ್ ಮಾಡ್ತಿದೆ. ಆದರೆ ನಾನು ಅವನಿಗೆ ಎಲ್ಲ ಪ್ರೇಯರೆಲ್ಲ ಏನೇ ಮಾಡಿದ್ರೂ ಬೈಬಲ್ ಓದಲ್ಲ.
ಬೈಬಲ್ ಅಂತೂ ಓದಲ್ಲ, ಪ್ರೇಯರ್ ಅಂತೂ ಮಾಡಲ್ಲ ಅಂತೆ, ಆದರೆ ದೇವ ಓಡೋಗ್ಬೇಕಂತೆ. ಆದರೆ ಬೈಬಲ್ ಮಾತ್ರ ಹಿಡ್ಕೊತಾನಂತೆ. ಆದರೆ ಇಂತಹ ಒಂದು ವ್ಯಕ್ತಿಗಳೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದು ಚಿಕ್ಕ ವಯಸ್ಸಲ್ಲಿ ನಾವು ಆಡುವಾಗ ಒಂದು ಮಾತು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಗೊತ್ತಲ್ಲ. ಕ್ರೈಸ್ತರಾಗಿರ್ಬೋದು, ಆದರೆ ಲೆಕ್ಕ ತೆಗೆಯುವಾಗ ಅವರು ಇಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಇರಬಾರದು ಎಂಬುದಾಗಿ ಇದೊಂದು ಕೋರಿಕೆ. ಯಾಕಂದರೆ ಸತ್ಯವೇದದಲ್ಲಿ ಹೇಳುವುದು, ದೇವರಲ್ಲಿ ಇರುವವರು ಅತಿ ಭಾಗ್ಯವಂತರು. ನಾವು ದೇವರನ್ನು ಅನುಭವಿಸುವ, ಯಾಕಂದರೆ ಇವತ್ತು ನಮಗೆ ಹಣ ಇರ್ಬೋದು, ಇವತ್ತು ನಮಗೆ ಎಲ್ಲ ಮನೆ ಇರ್ಬೋದು, ಎಲ್ಲ ಇರ್ಬೋದು, ಆದರೆ ಅದು ನಿರಂತರವಲ್ಲ. ದೇವರೊಬ್ಬರೇ ನಿರಂತರ. ಅದಂತೆ ಇನ್ನೊಂದು 3ನೇ ವಾಕ್ಯವನ್ನು ಓದೋಣ. ಹೆಬ್ರಿಯರ ಪುಸ್ತಕದಲ್ಲಿ 2ನೇ ಅಧ್ಯಾಯ 3. ದೇವರು ನಮಗೆ ಕೊಟ್ಟಿದ್ದಂಥ ತುಂಬ ವಿಶೇಷವಾದ ಒಂದು ಕಾರ್ಯವಾಗಿದೆ ಇದು. ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಎಷ್ಟು ಜನಕ್ಕೆ ಅರ್ಥ ಆಯಿತು? ಎಲ್ಲ ಹಾಲೆಲೂಯ ಹೇಳ್ಬೋದು. ಯಾರೆಲ್ಲ ಅರ್ಥ ಆಯಿತು ಅಂತ? ಹಾಲೆಲೂಯನೇ ಕೇಳಲಿಲ್ಲ ನನಗೆ. ಆದರೆ ನಾವು ಇಲ್ಲಿ ನೋಡುವಾಗ ಈ ರಕ್ಷಣೆಯನ್ನು ಕೂಡ ಅನುಭವಿಸುವವರು ತುಂಬ ಭಾಗ್ಯವಂತರು. ಯಾಕಂದರೆ ರಕ್ಷಣೆಯಲ್ಲಿ ಏನಿದೆ ಎಂಬುದಾಗಿ ನಾನು ಇವಾಗ ಪ್ರಶ್ನೆ ಕೇಳಿದರೆ ಎಷ್ಟು ಜನ ಹೇಳ್ತೀರಾ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ರಕ್ಷಣೆ ಎಂಬುದು ತುಂಬ ವಿಶೇಷವಾದ ಕಾರ್ಯ. ನಾವು ಇಲ್ಲಿಂದ, ನಾವು ಈ ಕಿಟಕಿಯಿಂದ ನಾವು ಕೆಳಗೆ ನೋಡುವಾಗ ಎಷ್ಟು ಜನಕ್ಕೆ ಆ ರಕ್ಷಣೆ ಇಲ್ಲ ಎಂಬುದಾಗಿ ನೀವು ನೋಡ್ಬೋದು. ಯಾಕಂದರೆ ಇಲ್ಲಿ ಕೂತಿರುವಂಥ ವ್ಯಕ್ತಿಗಳಿಗಿಂತ ಜಾಸ್ತಿಯಾದ ವ್ಯಕ್ತಿಗಳಿಗೆ ರಕ್ಷಣೆ ಸಿಕ್ಕಿಲ್ಲ. ಯಾಕಂದರೆ ಇದೊಂದು ಕಾರ್ಯ ಹೇಗೆ ನಮಗೆ ತಿಳಿಯುತ್ತೆ ಗೊತ್ತಾ? ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಇವಾಗ ನನ್ನ ಹತ್ರ ಫೋನ್ ಇದೆ ಅಂದ್ಕೊಳ್ಳಿ. ಈ ಫೋನನ್ನು ಇದೊಂದು ಲಾಟ್ರಿಗೆ ನಾನು ಇಲ್ಲಿ ಇಟ್ಟಿರ್ತೀನಿ. ಇದರಲ್ಲಿ ಒಬ್ರಿಗೆ ಸಿಕ್ಕಿದ್ರೆ ಎಷ್ಟು ಜನಕ್ಕೆ ಆಸೆ ಬರುತ್ತೆ? ಆದರೆ ರಕ್ಷಣೆಗೆ ಮಾತ್ರ ಯಾಕೆ ಆಸೆ ಇಲ್ಲ ಎಂಬುದಾಗಿ ನಾನು ಈ ಫೋನ್ನ ತಗೊಂಡು ಎಷ್ಟು ಜನ ಸುಮ್ಮನೆ ಹಿಡ್ಕೊತೀರಾ? ಮೋಸ್ಟ್ ಆಫ್ ದೆಮ್ ಹಿಡ್ಕೊಳ್ಳಲ್ಲ ಅಲ್ಲ. ಇದನ್ನು ತೆಗೆದು ಇದು ಒಳಗಡೆ ಏನಿದೆ ಅಂತ ನಾವು ನೋಡಬೇಕು. ನೋಡಿದ್ರೆ ಮಾತ್ರ ಅದನ್ನು ನಮಗೆ ಇಷ್ಟ ಇದೆಯಾ, ತಿಳಿಯುತ್ತಾ, ಅದರಲ್ಲಿ ಏನೇನು ಟೆಕ್ನಾಲಜಿ ಇದೆ. ಆದರೆ ನಮಗೆ ರಕ್ಷಣೆ ಸಿಕ್ಕಿದಾಗ ಎಷ್ಟು ಜನ ನಾವು ನೋಡಿದ್ವಿ? ಈ ರಕ್ಷಣೆ ಒಳಗೆ ಏನಿದೆ ಇದು ನೋಡಲೇಬೇಕು. ದೇವರು ನನಗಾಗಿ ಈ ರಕ್ಷಣೆಯನ್ನು ಕೊಟ್ಟು ಏನು ಮಾಡೋಕ್ಕೆ ದೇವರು ನನ್ನ ಜೀವನವನ್ನು ರೂಪಿಸಿದ್ದಾನೆ, ಹೇಗೆ ನಡೆಸ್ತಾನೆ ಎಂಬುದಾಗಿ ನಾವು ನೋಡುವಾಗ ಇದು ಎಷ್ಟು ಜನ ಅವ್ರ ಹೃದಯದಲ್ಲಿ ಅನಿಸಿದ್ದೀರಾ? ಎಷ್ಟು ಜನಕ್ಕೆ ಆ ಒಂದು ಥಾಟ್ ಬಂತು? ಆಮೇನ್. ಈ ಒಂದು ಕಾರ್ಯ ದೇವರನ್ನು ನಾವು ನೋಡ್ತಾನೇ ಇರಬೇಕು, ಅನುಭವಿಸ್ತಾನೇ ಇರಬೇಕು. ದೇವರಲ್ಲಿ ಏನಿದೆ ಅಂತ ಹುಡುಕ್ತಾನೇ ಇರಬೇಕು. ಹುಡುಕಿದರೆ ಮಾತ್ರ ನಮಗೆ ಅದು ಸಿಗುವುದು. ಅದಕ್ಕೆ ದೇವರು ಹೇಳ್ತಾರಲ್ಲ ವಾಕ್ಯದಲ್ಲಿ, ನಾವು ಹುಡುಕದೆ ನಾವು ಬಂದು ಸಭೆಯಲ್ಲಿ ಮಾತ್ರ ಕುಳಿತು ನಾವು ಸೈಲೆಂಟಾಗಿದ್ದು ಕೇಳಿ ಹೋಗೋದ್ರಲ್ಲಿ ಏನೂ ಇಲ್ಲ. ದೇವರಲ್ಲಿ ಒಂದು ಕಾರ್ಯ ಎರಡು ಕಾರ್ಯ ಅಲ್ಲ, ಇಡೀ ಲೋಕವನ್ನು ನಾವು ತಿರುಗಾಡ್ಬಿಟ್ಟು ಬಂದರೂ ಕೂಡ ನಮಗೆ ಅದು ಚಿಕ್ಕ ಕಾರ್ಯನೇ. ದೇವರಲ್ಲಿ ಅಷ್ಟು ಕಾರ್ಯಗಳಿದೆ. ಆದರೆ ಆ ವಿಶೇಷವಾದ ಕಾರ್ಯಗಳನ್ನು ನಮಗೆ ನಮ್ಮ ಪಕ್ಕದಲ್ಲೇ ಇಟ್ಟಿದ್ದಾನೆ. ಇವಾಗ ಕೂಡ ದೇವರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ಆ ಒಂದು ಮಾತಿಗೆ ಮಾತ್ರ ದೇವರು ನಿಮ್ಮೊಂದಿಗೆ ಕೇಳ್ತಾನೆ ಇದ್ದಾರೆ. ಏನಂತ ನಾವು ತಿಳಿಬೇಕಾದ್ರೆ ಅದು ನಿಮ್ಮ ಹೃದಯ ಮಾತ್ರ. ದೇವರೇ, ನಾನು ನಿಮಗೆ ನಂಬಿಗಸ್ತನಾಗಿ ನಾನು ಇರ್ತೇನೆ ಎಂಬುದಾಗಿ. ದೇವರೇ ನನಗೆ ಈ ಲೋಕದಲ್ಲಿರುವ ಎಲ್ಲ ಕಾರ್ಯವೂ ನನಗೆ ಬೇಡ, ಆದರೆ ನೀವು ಮಾತ್ರ ಸಾಕು. ದೇವರು ನಿಮ್ಮನ್ನು ಅತಿಶಯವಾದ ಒಂದು ಮಾರ್ಗದಲ್ಲಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಇದನ್ನು ನಾವು ನಂಬದೆ ಎಷ್ಟೋ ಸಲ ನಾವು ಹಿಂಜಾರಿ ಹೋಗ್ತೇವೆ. ದೇವರನ್ನು ಎಷ್ಟೋ ಸಲ ನಾವು ಕೈ ಬಿಡ್ತೇವೆ. ಯಾಕಂದರೆ ದೇವರು ನಮಗಾಗಿ ಯಾಕೆ ಜಡಿಯಲ್ಪಟ್ಟ, ಯಾಕೆ ಶಿಲುಬೆಯಲ್ಲಿ ಹೋದ? ನಮ್ಮ ಪಾಪಕ್ಕಾಗಿ ಅಲ್ವಾ? ನಮ್ಮ ಪಾಪಕ್ಕಾಗಿ ಎಂಬ ನೋಡುವಾಗ ನಮ್ಮ ಎಲ್ಲ ಪಾಪಕ್ಕೂ ಅವ್ರಿಗೆ ಏಟು ಬಿತ್ತು.
ಆದರೆ ನಾವು ಈಗ ಮಾಡುವಂಥ ಪಾಪಕ್ಕೆ ಅವ್ರಿಗೆ ಏಟು ಬೀಳ್ತಾ ಇಲ್ವ ಅಂತ ನೀವು ನೋಡಿದ್ದೀರಾ? ನನ್ನ ಒಂದು ಕೆಲವು ಗೆಳೆಯರು, ಒಂದು ಪಾಸ್ಟ್ರ್ ಮಕ್ಕಳಿದ್ದಾರೆ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್. ಅವ್ರು ಏನು ಹೇಳ್ತಾರೆ, ನಮ್ಮ ಅಪ್ಪ ಒಂದು 2 ಏಟು ಹೊಡೆದ್ಬಿಟ್ರೆ ಸಾಕು, ಆದರೆ ಏನಾದರೂ ಬೈದ್ಬಿಟ್ರೆ ಆಯಿತು ಅಂತ ಹೇಳ್ತಾರೆ. ಆವಾಗ ನೋಡುವಾಗ ಆ ಏಟಿಗಿನ್ನ ನಾವು ಆ ಮೆಂಟಲ್ ಪ್ರೆಷರನ್ನು ನಾವು ಕೊಡುವಾಗ ಎಷ್ಟು ನೋವಿರುತ್ತೆ, ನಮಗೆ ಎಷ್ಟು ನೋವಿದೆ. ಆವಾಗ ನೀವು ನೋಡಿ, ದೇವರಿಗೆ ನಾವು ಎಷ್ಟು ನೋವು ಕೊಡ್ತೇವೆ ನಾವು ಪಾಪಗಳನ್ನು ಮಾಡುವಾಗ. ಅವರು ಇಲ್ಲಿ ತಿಂದಿದ ಏಟಕ್ಕಿಂತ ನಾವು ತುಂಬ ಹೆಚ್ಚಾದ ಒಂದು ನೋವನ್ನು ನಾವು ದೇವ್ರಿಗೆ ಕೊಡ್ತಾ ಇದ್ದೇವೆ. ಇದನ್ನು ನಾವು ಇದು ಹೇಗೆ ನಮಗೆ ಗೊತ್ತಾಗುತ್ತೆ ಗೊತ್ತಾ? ದೇವರೊಂದಿಗೆ ಆ ಸಂಬಂಧ ಇರುವಾಗ ಮಾತ್ರ. ದೇವರೊಂದಿಗೆ ನಾವು ಆ ಸಂಬಂಧವನ್ನು ಹೇಗೆ ಹಿಡ್ಕೊತೇವೆ ಎಂಬುದಾಗಿ ನಾವು ನೋಡಬೇಕು. ಯಾಕಂದರೆ ದೇವರನ್ನು ನೀವು ಪ್ರತಿ ಸಾರಿ ಒಂದೊಂದು ತಪ್ಪು ಮಾಡುವಾಗ ಅವರು ಅಷ್ಟು ಬೇಜಾರಾಗಿ, ಆದರೂ ನೋಡಿ ದೇವರು ನಮ್ಮ ಮೇಲೆ ಅಷ್ಟು ಕೃಪೆಯಾಗಿದ್ದಾನೆ. ಯಾಕಂದರೆ ಅನೇಕ ಜನರು ಇವತ್ತು ಎದ್ದಿಲ್ಲ, ಆದರೆ ನಮ್ಮನ್ನು ಆತನ ಸಭೆಯಲ್ಲಿ ಕೂಡಿಸಿ, ನಮ್ಮನ್ನು ಇಲ್ಲಿ ನಿಲ್ಲಿಸಿ ಆತನನ್ನು ಆರಾಧಿಸುವಂತೆ, ಆತನ ವಾಕ್ಯವನ್ನು ಕೇಳುವಂತೆ. ಸೌತ್ ಕೊರಿಯಾ ಅಂತ ಒಂದು ದೇಶ ಇದೆ, ಅಲ್ಲಿ ಈ ಬೈಬಲಲ್ಲಿ ಒಂದು ಪೇಪರ್ ಕೂಡ ಒಳಗಡೆ ಹೋಗಲ್ಲ ಅಂತೆ. ಅವ್ರಿಗೆ ಎಷ್ಟು ಆಸೆ ಇರ್ಬೋದು, ಆದರೆ ಆ ಥರ ಒಂದು ದಿನ ಭೂಮಿಯಲ್ಲಿ ಬರುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಯಾವುದೇ ಅಳಿದೋದ್ರೂ ಈ ಸತ್ಯವೇದ ಹೇಳುವುದು ಒಂದು ದಿನವೂ ಅಳಿದೋಗೋದಿಲ್ಲ. ಯಾಕಂದರೆ ನಾವು ಆಗಿನ ಕಾಲದಿಂದ ನೋಡ್ತಾ ಇದ್ದೇವೆ, ಎಲ್ಲ ಪೌಲನೂ ಬಂದ, ಪೇತ್ರನೂ ಬಂದ, ಏನೇನೋ ಮಾಡ್ದ, ಅವರೆಲ್ಲ ಇಲ್ಲ, ಆದರೆ ಅವ್ರು ಹೇಳಿದಂಥ ವಾಕ್ಯ ಇಲ್ಲೇ ಇದೆ. ಈ ವಾಕ್ಯವನ್ನು ನಾವು ಓದಿ ಅವರು ಅಷ್ಟು ಕಷ್ಟದಲ್ಲೂ ಅಷ್ಟು ಹೊಡೆದಾಟದಲ್ಲೂ ಅಷ್ಟು ಅವ್ರಿಗೆ ಕಷ್ಟ ಕೊಡುವಾಗಲೂ ದೃಢಪಡಿಸಿದ್ದು ಒಂದೇ, ಅದು ಈ ವಾಕ್ಯ. ಈ ವಾಕ್ಯ ಇಲ್ಲ ಅಂದರೆ ನಿಮಗೆ ಆ ಧೈರ್ಯ ಇರಲ್ಲ, ಆ ಒಂದು ಬಲ ಇರಲ್ಲ, ಯಾವುದೂ ಇರಲ್ಲ. ಯಾಕಂದರೆ ನಮಗೆ ಇಲ್ಲಿ ಜೀವಿಸುವ ಒಂದೊಂದು ಕ್ಷಣದಲ್ಲೂ ನಮಗೆ ನೋವಿದೆ. ಎಂಥ ಒಳ್ಳೆಯ ಕಾರ್ಯ ಆಗಲಿ ಅದರಲ್ಲಿ ನಮಗೆ ನೋವು ಇದೆ. ನಾವು ಸಂಪಾದಿಸುವ ಕಾರ್ಯವಾಗಲಿ, ನಾವು ಓದುವಂಥ ಕಾರ್ಯವಾಗಲಿ, ನಾವು ಆಚೆ ಹೋಗಿ ಒಬ್ಬರ ಹತ್ರ ಮಾತನಾಡುವಂಥ ಒಂದು ಕಾರ್ಯವಾಗಲಿ. ನಾನು ಇವಾಗ ಒಂದು 2-3 ಹತ್ರ ಮಾತನಾಡಿದ್ರೆ, ನಾನು ಮಾತನಾಡಿದ ಒಂದೊಂದು ಮಾತ್ರಲ್ಲೂ ಎಷ್ಟು ಜನ ಅದರಲ್ಲಿ ನೋವು ಹೊಂದಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು ರಹಸ್ಯ ಏನಂದರೆ, ನಾವು ಒಂಥರ ಜ್ಞಾನ ಇಲ್ಲದೇ ಇರುವ ಒಂದು ವ್ಯಕ್ತಿಗಳು. ನಮಗೆ ಜ್ಞಾನ ಇಲ್ಲಿಂದ ಮಾತ್ರ ಬರುತ್ತೆ ಅಂತ ಅನೇಕ ಜನರಿಗೆ ಗೊತ್ತಿಲ್ಲ. ಯಾಕಂದರೆ ದೇವರು ಹೇಳ್ತಾರೆ, ದೇವರ ಭಯವೇ ಜ್ಞಾನದ ಮೂಲ ಎಂಬುದಾಗಿ. ದೇವರ ಭಯ ಇದ್ದರೆ ಮಾತ್ರ ನಾವು ಬಂದು ವಾಕ್ಯವನ್ನು ಓದ್ತೇವೆ. ದೇವರ ವಾಕ್ಯ ಮೂಲಕವಾಗಿ ಮಾತ್ರ ನಮಗೆ ಮಾತನಾಡುವ ಆ ಶಕ್ತಿ, ಮಾತನಾಡುವ ಆ ಶಿಸ್ತು, ಮಾತನಾಡುವ ಒಂದೊಂದು ಭಾಷೆಯಲ್ಲೂ ಒಂದೊಂದು ಮಾತಲ್ಲೂ ಆ ಧೈರ್ಯ ಇರುತ್ತೆ. ನಮಗೆ ಇನ್ನೊಬ್ಬರಿಗೆ ಸಂತೋಷ ಪಡಿಸುವಂಥ ಮಾತನ್ನು ನಮಗೆ ದೇವರು ನೀಡ್ತಾರೆ. ಆದರೆ ನಾವು ಇಲ್ಲಿ ನೋಡುವಾಗ ನಾವು ಎಷ್ಟೋ ಸಲ ಹಿಂಜಾರಿ ಹೋಗ್ತೇವೆ. ಆ ಒಬೀಡಿಯನ್ಸ್, ಆ ದೇವರ ಆಜ್ಞೆಗಳನ್ನು ನಾವು ಎಷ್ಟೋ ಸಲ ಕೈಗೊಳ್ಳಲ್ಲ, ಎಷ್ಟೋ ಸಲ ನಾವು ಹಿಂಜಾರುತ್ತೇವೆ. ಆ ರಕ್ಷಣೆಯ ಒಂದು ಅನುಭವದಲ್ಲಿ ನಾವು ಎಷ್ಟೋ ಸಲ ಹಿಂಜಾರಿ ಹೋಗ್ತೇವೆ. ರಕ್ಷಣೆ ಎಂಬುದಾಗಿ ನಾವು ನೋಡಬೇಕಾದ್ರೆ ನಮ್ಮಪ್ಪ ನನಗೆ ತಿಳಿಸ್ಕೊಟ್ಟಂಥ ಒಂದು ವಾಕ್ಯ ಬಂದು, ರಕ್ಷಣೆ ಒಂದು ವ್ಯಕ್ತಿಯೊಂದಿಗೆ ಇದ್ದರೆ ದೇವರ ಸ್ವರೂಪ ಅವನಲ್ಲಿ ಕಂಡು ಬರುತ್ತೆ. ಆದರೆ ರಕ್ಷಣೆ ಇಲ್ಲ ಅಂದರೆ ಈಸಿಯಾಗಿ ಕಂಡುಹಿಡಿಬೋದು ಅವನ ಹತ್ರ ದೇವರು ಇಲ್ಲ, ಅವನು ಮಾಡುವಂಥ ಒಂದೊಂದು ಕಾರ್ಯದಲ್ಲೂ ವ್ಯತ್ಯಾಸ ಇರುತ್ತೆ, ಲೋಕದ ಕಾರ್ಯದಲ್ಲಿ ಬಿದ್ದಿರ್ತಾನೆ. ಆದರೆ ರಕ್ಷಣೆ ಎಂಬುದು ಆ ಸ್ಪೆಷಲ್ ಆದ ಒಂದು ಶಕ್ತಿಯನ್ನು ದೇವರು ನಮಗೆ ನೀಡಿದಾನಂದರೆ, ಈ ಲೋಕವನ್ನು ಸಹಿಸಿ ದೇವರಿಗಾಗಿ ದೇವರಂತೆ ಜೀವಿಸಿ ನಾವು ಆ ಪರಲೋಕವನ್ನು ಹೋಗುವುದಕ್ಕಾಗಿ ದೇವರು ನಮ್ಮನ್ನು ಆ ರಕ್ಷಣೆಯೊಳಗಾಗಿ ನಡೆಸುತ್ತಾ ಇದ್ದಾನೆ. ಅದಂತೆ ಇನ್ನೊಂದು ವಾಕ್ಯವನ್ನು, ಕೊನೆಯದಾಗಿ ಆ ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ. 4ನೇ ವಾಕ್ಯ. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು.
ಇನ್ನು ಈ ಇಂದಿನ ವಾಕ್ಯದಲ್ಲಿ ಕೂಡ ನೀವು ನೋಡಿದ್ರಿ, ಅನೇಕ ವ್ಯಕ್ತಿಗಳು ಅಪೊಸ್ತಲರು ದೇವರು ಮಾಡಿದಂಥ ಕಾರ್ಯಗಳನ್ನು ನೋಡಿದ್ರು ಮತ್ತು ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಆದರೆ ನಾವು ಈಗ ಕೂಡ ನಾವು ದೇವರ ಶಿಷ್ಯರಾಗಿರುವಾಗ ದೇವರು ಆ ವರವನ್ನು ನಮಗೆ ಕೂಡ ಕೊಡುವಾತನಾಗಿದ್ದಾನೆ. ಯಾಕಂದರೆ ದೇವರನ್ನು ಬಿಟ್ಟು ಹಿಂಜಾರಿ ಹೋಗಬಾರದು ಎಂಬುದಾಗಿ ಈ ಒಂದು ಐ ವಿಟ್ನೆಸ್ ಎನ್ನು ಇಲ್ಲಿ ದೇವರು ಪೌಲನು ನಮಗೆ ಹೇಳಿದ್ದಾನೆ. ಈ ಐ ವಿಟ್ನೆಸ್ ಏನು ಎಂಬುದಾಗಿ ನಾವು ನೋಡುವುದಾದರೆ ದೇವರ ಸುವಾರ್ತೆ ಮತ್ತು ಆತನ ಶಕ್ತಿ. ಯಾಕಂದರೆ ಎಷ್ಟು ಜನ ದೇವರಲ್ಲಿ ಆ ಬಿಡುಗಡೆಯನ್ನು ನೋಡಿದ್ದೀರಾ? ಎಷ್ಟು ಜನ ಬಿಡುಗಡೆಯನ್ನು ನೋಡಿ, ಎಷ್ಟು ಜನ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿತ್ತು ಎಂಬುದಾಗಿ ಯಾರೆಲ್ಲ ಅನುಭವಿಸಿದ್ದೀರಾ? ಎಲ್ಲರೂ ಅನುಭವಿಸಿದ್ದೇವೆ. ಆದರೆ ದೇವರ ಆ ಅತಿಶಯವಾದ ಕಾರ್ಯಗಳು, ಆ ಬಿಡುಗಡೆಯನ್ನು ನೋಡಿ ಕೂಡ ನಮಗೆ ಆ ನಂಬಿಕೆಯಲ್ಲಿ ಒಂದು ಸ್ಥಿರವಿಲ್ಲ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಆದರೆ ಇಲ್ಲಿ ನಮಗೆ ಏನು, ಹೇಗೆ, ಏನನ್ನು ಮಾಡಬೇಕು ಎಂಬುದಾಗಿ ಇಲ್ಲಿ ನಮಗೆ ಪೌಲನು ಹೇಳ್ತಾನೆ. ಇದು ಒಂದು ನಮಗೆ ಕನ್ಫರ್ಮೇಷನ್. ದೇವರು ನಮ್ಮೊಂದಿಗೆ ಇದ್ದಾರೆ, ನಮ್ಮ ಮೂಲಕವಾಗಿ ಅದ್ಭುತಗಳು ಮಾಡ್ತಾರೆ, ನಮಗೂ ಕೂಡ ಅದ್ಭುತಗಳು ಮಾಡ್ತಾರೆ. ನಮ್ಮನ್ನು ಅಪೊಸ್ತಲರನ್ನು ನಡೆಸಿದಂತೆ ನಮ್ಮನ್ನು ಕೂಡ ನಡೆಸುವುದಕ್ಕೆ ಶಕ್ತನಾಗಿದ್ದಾರೆ. ಆದರೆ ಆ ಕಾಲದಲ್ಲಿ ಅಪೊಸ್ತಲರು ದೇವರಲ್ಲಿ ಇದ್ದಂಥ ಒಂದು ನಂಬಿಕೆ ಈ ಕಾಲದಲ್ಲಿ ಎಲ್ಲೂ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ಇನ್ನೊಂದು ಕಾರ್ಯ, ಯಾಕೆ ಈ ನಂಬಿಕೆ ಇಲ್ಲ ಎಂಬುದಾಗಿ ನಾವು ನೋಡಬೇಕಾದ್ರೆ ಈ ಯೂಟ್ಯೂಬಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಾವು ನೋಡ್ತೇವೆ. ಕೆಲವು ನಂಬಿಕೆ ಪರವಾಗಿ ಅನೇಕ ಜನರು ಮಾತಾಡ್ತಾರೆ. ಎಷ್ಟು ಜನ ನೀವು ನೋಡಿದ್ದೀರಾ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ನಂಬಿಕೆಯ ಪರವಾಗಿ ಮುಸ್ಲಿಮೇ ನಿಜ, ಹಿಂದೂನೇ ನಿಜ ಮತ್ತು ಕ್ರೈಸ್ತರೇ ನಿಜ ಎಂಬುದಾಗಿ ಒಂದು ಡಿಬೇಟಲ್ಲಿ ಬಂದು ಮಾತನಾಡ್ತಾರೆ. ಅದು ಎಷ್ಟು ಜನ ಇದನ್ನು ಕೇಳಿ ಅನೇಕ ಜನ ಹಿಂಜಾರಿ ಹೋಗಿದ್ದಾರೆ. ನಾನು ಹೇಳಬೇಕಾಗಿರೋ ಒಂದು ನಿಜ, ನಾನು ಓದುವಂಥ ಕಾಲೇಜ ಹೆಸರು ಹೇಳಲ್ಲ, ಯಾಕಂದರೆ ಇದು ಲೈವಲ್ಲಿದೆ. ಆ ಕಾಲೇಜಲ್ಲಿ ಕೂಡ ಅನೇಕ ಜನರು ಬೈಬಲನ್ನು ಓದಿ ಹಿಂಜಾರಿ ಹೋಗಿದ್ದಾರೆ. ಈ ಬೈಬಲನ್ನು ನೋಡಿ ದೇವರಿದ್ದಾರಾ ಅಂತ ಇದ್ರ ಒಳಗಡೆ ನಾವು ನೋಡಬಾರ್ದು. ಅದಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಯಾಕಂದರೆ ನಾವು ತೋಮನನ್ನು ನೋಡುವಾಗ ಆತನು ದೇವರು ಮಾಡಿದ್ದನ್ನು ನೋಡಿದ್ನು. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನನ್ನು ನೋಡಿ ನೀನು ನಂಬದೆ, ಆದರೆ ನೋಡದೇ ಇರುವವರು ಭಾಗ್ಯವಂತರು, ಆಶೀರ್ವಾದ ಹೊಂದವರು. ಅದು ಯಾರು? ತೋಮನಿಗಿನ್ನ ದೇವರ ಶಿಷ್ಯಗಿನ್ನ ಆಶೀರ್ವಾದ ಹೊಂದಿದವರು ಯಾರು? ನಾವೇ. ಇಲ್ಲಿರುವ ಕೂತಿರೋರು ಒಬ್ಬೊಬ್ಬರು ತುಂಬ ಆಶೀರ್ವಾದ ಹೊಂದಿದ್ದೀರ ದೇವರಲ್ಲಿ. ಯಾಕಂದರೆ ಈ ದಿನದಲ್ಲಿ ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಕೊರೋನಾ ಬರುವಾಗ ಎಷ್ಟು ಜನಕ್ಕೆ ಭಯ ಬಂತು? ಎಲ್ಲರಿಗೂ ಭಯ ಬಂತು. ಯಾಕೆ? ಸತ್ತರೆ ನಾವು ಪರಲೋಕಕ್ಕೆ ತಾನೇ ಹೋಗ್ತೀವಿ. ಯಾಕೆ ಭಯ ಬಂತು ಅಲ್ವಾ? ಸೊ ನಮ್ಮ ನಂಬಿಕೆಯಲ್ಲಿ ನಮ್ಮನ್ನು ನಾವೇ ಪರೀಕ್ಷಿಸಬೇಕು. ದೇವರು ಆ ನಂಬಿಕೆಯನ್ನು ಇಲ್ಲಿ ಈ ವಾಕ್ಯದಲ್ಲಿ ಹೇಳಿದ್ದಾನೆ, ತೋರಿದ್ದಾನೆ. ಇದೆಲ್ಲ ಎವಿಡೆನ್ಸ್, ಐ ವಿಟ್ನೆಸ್ ಎಲ್ಲರೂ ಇದ್ದಾರೆ. ಅದನ್ನು ಈ ದಿನದಲ್ಲಿ ಕೂಡ ನಾವು ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾ ಇರೋದನ್ನು ನಾವು ನಮ್ಮ ಜೀವಿತದಲ್ಲೂ ನೋಡ್ತಾ ಇದ್ದೀವಲ್ಲ. ನಮ್ಮ ಜೀವಿತದಲ್ಲಿ ನಮ್ಮನ್ನು ನಡೆಸುವಂಥ ದಾರಿ, ನಮ್ಮನ್ನು ನಡೆಸುವಂಥ ನಮ್ಮ ಒಂದು ಸುಖ ಜೀವನ. ಎಷ್ಟು ಜನಕ್ಕೆ ಆ್ಯಕ್ಚುಲಿ ನಾನು ಮುಂಬೈಗೆ ಹೋಗಿದ್ದೆ. ಮುಂಬೈಗೆ ಹೋಗುವಾಗ ಒಂದು ಸೇವೆ ಪರವಾಗಿ ಹೋಗಿರುವಾಗ ನಾನು ಮಲಗಿದಂಥ ಒಂದು ಮನೆ ಬಂದು, ಇದುವರೆಗೂ ನಾನು ಆ ಥರ ಮನೆಯಲ್ಲೆಲ್ಲ ಮಲಗಿಲ್ಲ. ನಾನು ಮನೆ ಬಂದು ಎಷ್ಟಿತ್ತಂದರೆ ಈ ಸ್ಟೇಜ್ ಅಷ್ಟು ಇತ್ತು. ಇಲ್ಲೇ ಅಡುಗೆ ಮಾಡೋರು. ಅಲ್ಲಿ 48 ಡಿಗ್ರಿ ಇರೋದು, ಇಲ್ಲಿ ಇಷ್ಟು ತಣ್ಣಗಿದೆ ಅಲ್ಲ. ಸೊ ನಾನು ಬ್ಯಾಗೆಲ್ಲ ತೊಗೊಂಡೋಗಿ ನಿಂತ್ಕೊಳ್ಳೋ, ಅಣ್ಣ ಎಲ್ಲಿ ನನ್ನ ಸ್ಟೇ ಅನ್ನುವಾಗ ಇಲ್ಲೇ ಅಪ್ಪ ಅಂದ್ಬಿಟ್ರು. ಆವಾಗ ನನಗೆ ತುಂಬ ಒಂಥರ ಆಗ್ಬಿಡ್ತು. ಆ ಬಿಸಿಲಲ್ಲಿ ಆಚೆ ಹೋಗಿ ನಿಂತ್ಕೊಂಡ್ರೇ ಗಾಳಿ ಇಲ್ಲ, ಅದರಲ್ಲಿ 100 ಜನಕ್ಕೆ ಅಡುಗೆ ಮಾಡಿ ಅಲ್ಲೇ ನಾನು ಮಲ್ಕೊಬೇಕು. ಒಂದು ಅಡುಗೆ ಮಾಡಿದ್ರೆ ಎಷ್ಟು ಬಿಸಿ ಇರುತ್ತಲ್ವಾ, ಇಲ್ಲೇ ಅಡುಗೆ ಒಂದು ಚಿಕ್ಕ ಸ್ಟವಲ್ಲಿ ಮಾಡುವಾಗಲೇ ಫುಲ್ಲು ಒಂಥರ ಎಷ್ಟು ಹೀಟಾಗಿರುತ್ತೆ. ಅಲ್ಲಿ ಹೋದಾಗ ನಾನು ಮಲಗಿದ್ದೆ. ನೈಟೆಲ್ಲ ನಿದ್ದೆ ಬರಲ್ಲ. 2 ಗಂಟೆ 3 ಗಂಟೆಗೆಲ್ಲ ಹೋಗುವಾಗ ಬಾಂಬೆ ಮಾತ್ರ 24 ಗಂಟೆ ಜನರು ಆಚೆನೇ ಇರ್ತಾರೆ. ಆವಾಗ ನಾನು ಹೋಗಿ ನಾನು ಎಲ್ಲ ನೋಡಿದಾಗ ನನಗೆ ಒಂದು ಕಾರ್ಯ ಮಾತ್ರ ತಿಳಿತು. ಬೆಳಗ್ಗೆ 7 ಗಂಟೆಗೆ ನನ್ನ ಸೇವೆ ಕರ್ಕೊಂಡೋದ್ರು.
ಒಬ್ಬ ಈತನ್ ಥರ ಒಬ್ಬ ಚಿಕ್ಕ ಹುಡುಗ, ಅವಾಗ ಈ ಚಾಪೆ ಇದೆ ಅಲ್ಲ, ಅವ್ನು ರೋಡಲ್ಲಿ ಚಾಪೆ ಮೇಲೆ ಮಲಗಿದ್ದಾನೆ. ಬಿಸಿಲು ಸಡನ್ನಾಗಿ ಬಂದ್ಬಿಡ್ತು, ಮೇಲೆ ಹೊಡಿಯುತ್ತಲ್ಲ, ಬೆಳಗ್ಗೆ ಆಗಿದ ತಕ್ಷಣ ಸನ್ರೈಸ್. ಅದನ್ನು ನೋಡಿದ ತಕ್ಷಣ ಆ ಚಾಪೆನ ತಗೊಂಡು ಅವನ ಮೇಲೆ ಹಾಕೊಂಡು ಮಲಗ್ದ. ಆವಾಗ ನನ್ನ ಪಕ್ಕದಲ್ಲಿರುವ ಒಂದು ಅಣ್ಣ ಬಂದು, ಆ ಮನೆಗೆ ನೀನು ಕಷ್ಟ ಅಂತೀಯ, ಅದು ನೋಡು ಅಂದರು. ಆವಾಗ ಎಷ್ಟು ಬೇಜಾರಾಯ್ತಂದರೆ, ನಮಗೆ ದೇವರು ನಮ್ಮನ್ನು ಇಷ್ಟೆಲ್ಲ ಕೊಟ್ಟು ನಮ್ಮನ್ನು ನಡೆಸ್ತಾನೆ, ಆದರೆ ಅವರು ಒಂದೇ ಒಂದು ಸಲ ಹೋಗಿ ಒಂದು ಹಾಡು ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಎಲ್ಲರೂ ಬಂದಂಗೆ ನಿಂತ್ಕೊಂಡ್ಬಿಡ್ತಾರೆ. ಅದೇ ಸಿಟಿಯಲ್ಲಿರುವ ಒಂದು ಜನಕ್ಕೂ ನೋಡಿ, ಅಲ್ಲಿರುವ ಒಂದು ಜನಕ್ಕೂ ಎಷ್ಟು ವ್ಯತ್ಯಾಸ. ಆವಾಗ ನಾವು ನೋಡುವಾಗ ದೇವರಲ್ಲಿ ನಾವು ಇಷ್ಟು ಚೆನ್ನಾಗಿ ದೇವರು ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಾನೆ. ಆತನನ್ನು ನೋಡೋಕ್ಕೆ, ಆತನ ವರಗಳನ್ನು ಅನುಭವಿಸೋಕ್ಕೆ ಎಲ್ಲ ಕಾರ್ಯಗಳನ್ನು ದೇವರು ಇಲ್ಲಿ ಇಟ್ಟಿದ್ದಾನೆ. ಆದರೆ ಯಾಕೆ ನಾವು ಈ ನಂಬಿಕೆಯಿಂದ ಅನೇಕ ಸರಿ ಹಿಂಜಾರ್ತೇವೆ? ಆದರೆ ನಾವು ವಾಕ್ಯ ಹೇಳುತ್ತೆ, ನಾವು ಈ ಥರ ಇರುವಾಗ ನಾವು ಖಂಡಿತವಾಗ್ಲೂ ಹಿಂಜಾರ್ತೇವೆ. ಯಾಕಂದರೆ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ, ಆ್ಯಂಡ್ ಗಾಡ್ ಕನ್ಫರ್ಮ್ ದ ಮೆಸೇಜ್ ಬೈ ಗಿವಿಂಗ್ ಸೈನ್ಸ್ ಆ್ಯಂಡ್ ವಂಡರ್ಸ್ ಆ್ಯಂಡ್ ವೇರಿಯಸ್ ಮಿರಾಕಲ್ಸ್ ಆ್ಯಂಡ್ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ವೆನ್ ಎವರ್ ಹಿ ಚೋಸ್. ಆತನು ಹೋಗಿದ ತಕ್ಷಣ ನಾನು ಇಲ್ಲೇ ಇದ್ದೀನಿ ಎಂಬುದಾಗಿ ದೇವರು ಆ ಒಂದು ಕನ್ಫರ್ಮೇಷನನ್ನು ನಮ್ಮ ಮಧ್ಯದಲ್ಲಿ ಇವತ್ತು ಕೂಡ ದೇವರು ತೋರಿಸ್ತಾನೆ ಇದ್ದಾನೆ. ಯಾಕಂದರೆ ಒಂದೊಂದು ಜೀವಿತದಲ್ಲೂ ನಾವು ಮುಂದೆ ಬರುವಾಗ ಯಾವತ್ತು ಹಿಂದೆ ಒಂದು ಸಾರಿ ನಾವು ನೋಡಿದ್ರೆ ನಮ್ಮ ಪರಿಸ್ಥಿತಿ ಹೇಗಿತ್ತು, ಇವತ್ತು ಹೇಗೆ ಇದೆ, ಆ ಸಮಾಧಾನ ಹೇಗಿದೆ ಎಂಬುದಾಗಿ ನಾವು ಅದನ್ನು ಅನುಭವಿಸಬಹುದು. ಅದಂತೆ ಒಂದು ಲಾಸ್ಟಾಗಿ ಒಂದು ವ್ಯಕ್ತಿಯ ಬಗ್ಗೆ ನಾನು ಹೇಳಿ ಕನ್ಕ್ಲೂಡ್ ಮಾಡ್ತೀನಿ. ಒಬ್ಬರು ಮಿಷನರಿ ಇದ್ದರು. ಆ ಮಿಷನರಿ ಬಂದು ನೋಡುವಾಗ ನನಗೆ ತುಂಬ ಆಶ್ಚರ್ಯವಾದ ಒಂದು ವ್ಯಕ್ತಿ. ಆ ವ್ಯಕ್ತಿಯ ಹೆಸರು ಕೂಡ ಜೂಡ್ಸನ್ ಎಂಬುದಾಗಿ ನೋಡ್ತೇನೆ. ಜೂಡ್ಸನ್, ಅಡೋನಿರಾಮ್ ಜೂಡ್ಸನ್ ಎಂಬುದಾಗಿ. ಆ ವ್ಯಕ್ತಿನ ನೋಡಿ ನಾನು ಅವನ ಬಯೋಗ್ರಫಿಯನ್ನು ಓದುವಾಗ ನನಗೆ ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು. ಅವನು ತುಂಬ ಒಂದು 19 ವಯಸ್ಸಲ್ಲಿ ಆತನು ಕಾಲೇಜನ್ನು ಮುಗಿಸ್ತಾನೆ. ಅವನು ಮೆಲ್ಡನ್ ಎಂಬ ಒಂದು ದೇಶ, ಮೆಲ್ಡನ್ ಬಂದು ಒಂದು ಸಿಟಿ, ಆ ಸಿಟಿ ಬಂದು ಅಮೇರಿಕಾದಲ್ಲಿದೆ. ಆ ವ್ಯಕ್ತಿ ಬಂದು ಕಾಲೇಜನ್ನು ಮುಗಿಸಿ ಅವ್ರ ಫ್ರೆಂಡ್ಸೊಂದಿಗೆ ಅವನು ತಿರುಗಾಡುವಾಗ ಅವನ ನಂಬಿಕೆಯಲ್ಲಿ ದೇವರ ಒಂದು ನಂಬಿಕೆ ಎಲ್ಲ ಏನೂ ಇರಲಿಲ್ಲ. ಆದರೆ ಈ ವ್ಯಕ್ತಿ ಈ ಒಂದು ಗೆಳೆಯನೊಂದಿಗೆ, ಅವನ ಒಂದು ಬೆಸ್ಟ್ ಫ್ರೆಂಡೊಂದಿಗೆ ಸುತ್ತಾ ಇರುವಾಗ ಒಂದಿನ ಅವನು ತೀರ್ಕೊಂಡ್ಬಿಡ್ತಾನೆ. ಯಾಕಂದರೆ ಬೆಸ್ಟ್ ಫ್ರೆಂಡ್ ತೀರ್ಕೊಂಡ್ರೆ ತುಂಬ ಕಷ್ಟ ಆಗುತ್ತಲ್ವ. ಆವಾಗ ಒಂದು ಸ್ವಲ್ಪ ದಿನ ಬಿಟ್ಟು ದೇವರನ್ನು ನಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿದ ತಕ್ಷಣ ಇವನೇನು ಮಾಡ್ತಾನೆ, ಒಂದು ಸ್ವಲ್ಪ ದಿನ ಹಂಗೆ ಹಿಂಗೆ ಅಂದ್ಬಿಟ್ಟು, ಇಲ್ಲ ನಾನು ಮಿನಿಸ್ಟ್ರಿಗೆ ಒಂದು ಪಾರ್ಟ್ ಟೈಮ್ ಥರ ದೇವರು ಸೇವೆ ಮಾಡೋಕ್ಕೆ ಹೋಗ್ತಾನೆ. ಅವನಿಗೆಲ್ಲ ಇದೆ, ಯಾಕಂದರೆ ಅವ್ರ ಅಪ್ಪ ಅಮ್ಮ ಮಿನಿಸ್ಟ್ರು, ಅವನಿಗೆಲ್ಲ ಇದೆ. ಹಣ ಇಲ್ಲ ಎಂಬುದಾಗಿ ಇಲ್ಲ, ಅವನು ತುಂಬ ಸಾಹುಕಾರು. ಆವಾಗ ನೋಡುವಾಗ ಅಡೋನಿರಾಮ್ನ ನೋಡುವಾಗ ಒಂದು ಆಶ್ಚರ್ಯವಾದ ಕಾರ್ಯ, ಅವನು ಪಾರ್ಟ್ ಟೈಮಿಂದ ಫುಲ್ ಟೈಮ್ಗೆ ಜಂಪ್ ಆಗ್ತಾನೆ. ತುಂಬ ಯವನಸ್ಥ ಒಂದು ವಯಸ್ಸಲ್ಲಿ ಅವನು ಕೆಲಸ ಮಾಡಿಲ್ಲ. ಯಾಕಂದರೆ ಅವನು ಎಲ್ಲಿ ಒಂದು ಮಿಷಿನ್ ಫೀಲ್ಡ್ಗೆ ಹೋಗ್ತಾನಂದರೆ, ಇವತ್ತಲ್ಲಿ ಬರ್ಮಾ ಅಂತ ಹೇಳ್ತಾರೆ, ಗೊತ್ತಾ? ಬರ್ಮಾ ಎಷ್ಟು ಚೆನ್ನಾಗಿ ಗೊತ್ತು, ಬರ್ಮಾ ಅಂತ ಹೇಳ್ತಾರೆ, ಮ್ಯಾನ್ಮಾರ್ ಅಂತ ಈ ದಿನದಲ್ಲಿ ಒಂದು ಮಾಡರ್ನ್ ವರ್ಡ್ ಅದಕ್ಕೆ. ಆದರೆ ಇಲ್ಲಿ ಹೋಗ್ತಾನೆ, ಅಮೇರಿಕಲ್ಲಿ ಡಾಲರ್ ಇದೆ, ಇಲ್ಲಿ ಬಂದು ಇಂಡಿಯಾಗಿನ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ. ಇವತ್ತು ಕೂಡ ಮ್ಯಾನ್ಮಾರ್ ಕಾಸು ಬಂದು ತುಂಬ ಕಡಿಮೆ. ಆದರೆ ಆ ದಿನದಲ್ಲೇ ಅವನು ಅಲ್ಲಿ ಹೋಗಿ ಸೇವೆ ಮಾಡೋಕ್ಕೆ ಹೋದ. ಸೇವೆ ಮಾಡುವಾಗ ಹೊಸ್ದಾಗಿ ಮದುವೆ ಆಗಿದ ತಕ್ಷಣ ಅವರು ಹೆಂಡ್ತಿನ ಕರ್ಕೊಂಡು ಹೋದ. ಅವ್ರ ಹೆಂಡ್ತಿ ಹೆಸರು ಬಂದು ಆ್ಯನ್ ಎಂಬುದಾಗಿ. ಅವರು ಹೋಗುವಾಗ ಆ ಒಂದು ವ್ಯಕ್ತಿ ಹೇಗೆ ಹೋದಂದರೆ ಸುವಾರ್ತೆ ಸಾರಬೇಕು ಎಂಬುದಾಗಿ ಹೋದ. ಸುವಾರ್ತೆ ಸಾರ್ತಾನೇ ಇದ್ದ. ಒಂದಿನ ಏನು ಮಾಡ್ದ ಅಂದರೆ, ಅವರು ಲ್ಯಾಂಗ್ವೇಜ್ನೆಲ್ಲ ಕಲಿಬೇಕಲ್ಲ, ಇವನಿಗೆ ಇಲ್ಲಿಂದ ಬರ್ಮೀಸ್, ಅವ್ರ ಲ್ಯಾಂಗ್ವೇಜೇ ತುಂಬ ಕಷ್ಟವಾಗಿರುತ್ತೆ. ನನಗೆ ಒಂದು ಕೆಲವು ವರ್ಡ್ಸ್ ಗೊತ್ತು, ಆ ದೇಶದಿಂದ ಒಂದು ಫ್ರೆಂಡ್ಸ್ ಇದ್ದರು, ಹೆಂಗೆ ಏನು ಅಂತ ಮಾತಾಡೋದು ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅವರೊಂದಿಗೆ ಇದ್ದಿದ್ದರಿಂದ. ಆದರೆ ಈ ವ್ಯಕ್ತಿಯಲ್ಲಿ ಹೋಗ್ತಾನೆ, ಒಂದು 3 ವರ್ಷ, 1 ವರ್ಷ 2 ವರ್ಷ ಅಲ್ಲ, 3 ವರ್ಷ ಆ ಲ್ಯಾಂಗ್ವೇಜನ್ನು ಕಲ್ತು ಅವರೊಂದಿಗೆ ಇದ್ದು ಮಾತಾಡ್ತಾನೆ. ಆನಂತರ ಆಗಿನ ಕಾಲದಲ್ಲಿ ಬಂದು ಒಂದು 1850ರಲ್ಲಿ ಅವನು 17ರಲ್ಲಿ ಹುಟ್ತಾನೆ. ಆದರೆ
ಒಂದು ಈ ಒಂದು 1850 ಆ ಪೀರಿಯಡಲ್ಲಿ ಸಭೆ ಯಾರನ್ನ ನಡೆಸಬೇಕು, ಒಂದು ಪ್ರೇಯರ್ ನಡೆಸಬೇಕು ಎಂಬುದಾಗಿ ರೋಡಲ್ಲಿ ಒಂದು ಚಿಕ್ಕ ಅಂಗಡಿ ಥರ ಅವ್ನು ಕಟ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲರೂ ಸುಮ್ಮನೆ ಮಾತಾಡ್ತಾ ಇರ್ತಾನಂತೆ, ವಾಕ್ಯವನ್ನು ಹೇಳ್ತಾ ಇರ್ತಾನಂತೆ. ಆವಾಗ 2 ತಿಂಗಳಾದಮೇಲೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂತಾನಂತೆ. 2 ತಿಂಗಳಾದಮೇಲೆ ರಕ್ಷಣೆ ಹೊಂತಾನೆ. ಇವನು ಬಂದು ಸಂತೋಷವಾಗಿರ್ತಾನೆ. ಆ ನಂತರ ಇನ್ನೂ ಒಂದು ಕೆಲವು ತಿಂಗಳು ಹೋದ್ಮೇಲೆ ಒಂದು 3 ಜನ ಬಂದ್ರಂತೆ. 6 ತಿಂಗಳಲ್ಲಿ 3 ಜನ. ಓಕೆನಾ? ಅದೇ ಥರ ಈ 3 ಜನ ಬಂದಿದ್ದ ತಕ್ಷಣ ಇವನಿಗೆ ಗೊತ್ತಲ್ಲ, ಒಂದು 3 ಜನ 4 ಜನ ಕೂಡ್ಬಿಟ್ರೇ ಇವನ್ನ ಎಲ್ಲ ನೋಡ್ಬಿಟ್ರಂತೆ. ಇವನ್ನ ತಗೊಂಡು ಜೈಲಿಗೆ ಹಾಕಿದ್ರಂತೆ. ಅವ್ರ ವೈಫ್ ಬಂದು ಆಚೆನೇ ಇದ್ದರು. ಇವನು ಜೈಲು ಹಾಕಿದ ತಕ್ಷಣ ಇವನು ತುಂಬ ಕಾಟ ಕೊಡ್ತಾರೆ. ಇವತ್ತು ಕೂಡ ನನ್ನ ಒಂದು ಗೆಳೆಯನ ಅಪ್ಪನ ಕೊಂದಿದ್ದನ್ನು ಲಾಸ್ಟ್ ಒಂದು 2 ತಿಂಗಳಿಗೆ ಹಿಂದೆ ಹೇಳ್ದ. ಅವನ್ನ ಕೊಂದುಬಿಟ್ರಂತೆ. ನಾನು ಲಿಟ್ರಲಾಗಿ ನೋಡಿದ್ದೀನಿ. ಚರ್ಮನ ಹಂಗೆ ಹೇಳ್ದು ಇವತ್ತು ಕೂಡ ಸಾಯಿಸ್ತಾ ಇದ್ದಾರೆ ಆ ದೇಶದಲ್ಲಿ. ಅಂಥ ಒಂದು ದೇಶದಲ್ಲಿ ಹೋಗ್ಬಿಟ್ಟು ಒಂದು 3-4 ಆತ್ಮಗಳನ್ನು ಇದು ಮಾಡ್ದ. ಆವಾಗ ಇವನು 18 ಆತ್ಮಗಳನ್ನು ಸಂಪಾದಿಸೋಕ್ಕೆ ಅವನಿಗೆ 11 ವರ್ಷ ತೆಗೀತಂತೆ. ಬರೀ 18. ನಾನು ಲಾಸ್ಟ್ ವೀಕ್ ಕೂಡ ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ, ಸೇವಕರಿಗೆ ಇರುವ ದೊಡ್ಡ ಶೋಧನೆ ತಾಳ್ಮೆ, ಪೇಷನ್ಸ್. ಅದು ಮಾತ್ರ. ಅದು ಇಲ್ಲದೆ ಎಷ್ಟೋ ಜನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಸೇವೆ ಆಗಲ್ಲ, 1 ವರ್ಷದಲ್ಲಿ ಯಾರೂ ಸಿಗಲಿಲ್ಲ ಹೋಗ್ಬಿಡ್ತಾರೆ. ಆದರೆ 10-11 ವರ್ಷ ಅವನಿಗೆ ಸಿಕ್ಕಿದ್ದು ಬರೀ 18 ಮಕ್ಕಳು ಅಷ್ಟೇ. ಆದರೆ ಈ ಥರ 18 ಸಿಕ್ಕಿದ ತಕ್ಷಣ ತಿರ್ಗಾ ಅವನ್ನ ಜೈಲಲ್ಲಿ ಹಾಕಿ ತಿರ್ಗಾ ಅವನಿಗೆ ಜಾಸ್ತಿ ಕಾಟ ಹೊಡೆದು ಅದು ಇದು ಮಾಡಿ ಅವ್ರ ಹೆಂಡತಿ ಆಚೆ ಕಾಯಿಲೆ ಬಂದು ಸತ್ತೋದ್ರು. ಅವನಿಗಿದ್ದಿದ್ದ ಒಂದು ಚಿಕ್ಕ ಮಗು ಕಾಯಿಲೆ ಬಂದು ಸತ್ತೋಯ್ತು. ಆಚೆ ಬಂದು ಇದನ್ನು ಅವನು ತಡಿಯೋಕ್ಕಾಗದೆ ಅವನೊಂದು ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಚಿರತೆ ಸಿಂಹ ಎಲ್ಲ ಇರುತ್ತಂತೆ. ಅಲ್ಲಿದ್ದು ನಾನು ಈ ದೇಶಕ್ಕೆ ನಾನು ಬೈಬಲ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಎಂದು ಹೇಳಿ ಇವತ್ತು 2006 ನೋಡಬೇಕಾದ್ರೆ 100 ಚರ್ಚ್ ಇದೆ, 8,000 ಜನರು ಅವನಿಂದ. ಆವಾಗ ನಾವು ನೋಡುವಾಗ ನಾವು ಸೇವೆ ಅವನಿಗೆಲ್ಲ ಇತ್ತು. ಪಾಪ ಅವನು ಹೆಂಡತಿ ಏನು ಮಾಡಿದ್ಲು, ಅವಾಗ ತಾನೇ ಮದುವೆ ಆದ್ಲು. ಆದರೆ ಆ ಒಂದು ದೇವರ ಪ್ರೀತಿ ಅದರಲ್ಲಿಂದ ನಾವು ಹಿಂಜಾರಲೇಬಾರ್ದು ಎಂಬುದಾಗಿ ನಾವು ನೋಡಿ ಅವನ ಜೀವನವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಅವನು ಹಿಂಜಾರದೆ ದೇವರನ್ನು ಗಟ್ಟಿಯಾಗಿ ಹಿಡಿದ್ರಿಂದ ಇವತ್ತು ನಮ್ಮ ಇಂಡಿಯಾಲಿ ಎಲ್ಲೇ ನೋಡಿ ನಾರ್ತ್ ಈಸ್ಟಲ್ಲಿ 90% ಕ್ರಿಶ್ಚಿಯನ್ಸ್ ಇದ್ದಾರೆ. 90% ನಾರ್ತ್ ಈಸ್ಟಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಚೆನ್ನಾಗಿದ್ದಾರೆ. ದೇವರ ಒಂದು ಪ್ರೀತಿ ನೋಡಿ ನಮ್ಮನ್ನು ಅನೇಕ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಿ ನಾವು ದೇವರಿಗೆ ಕೊಡುವಂಥ ನಮ್ಮ ಹೃದಯ ಅರ್ಪಣೆಯನ್ನು ದೇವರು ಕೇಳ್ತಾನೆ. ಈ ಸಮಯದಲ್ಲಿ ಕೂಡ ನಾನು ಹೇಳುವುದು, ದೇವರನ್ನು ಯಾವತ್ತೂ ನೀವು ಡೌಟ್ ಪಡಬೇಡಿ. ಆತನ ಮೇಲೆ ದೇವರು ಮಾಡಬೇಕಂತ ಪ್ರೆಷರ್ ಹಾಕಬೇಡಿ. ಅದಂತೆ ದೇವರು ನಿಮಗೆ ಎಲ್ಲವನ್ನು ಮಾಡ್ತಾನೆ. ಆತನನ್ನು ಕರೀರಿ. ಆತನಲ್ಲಿ ನೀವು ಎಷ್ಟು ಸ್ಲೋವಾಗಿ ಆ ಒಂದು ದೇವರು ನಡೆಸುವಂಥ ಒಂದು ದಾರಿಯಲ್ಲಿ ನಾವು ಎಷ್ಟು ವೆಯ್ಟ್ ಮಾಡಿ ತೆಗಿತೀವೋ ಅಷ್ಟು ದೊಡ್ಡ ಕಾರ್ಯಗಳನ್ನು ಇಲ್ಲಿ ಕೂತಿರುವಂಥ ಒಂದೊಂದು ವ್ಯಕ್ತಿಯ ಜೀವಿತದಲ್ಲೂ ಅನೇಕ ವಿಶೇಷವಾದ ಕಾರ್ಯಗಳನ್ನು ಇಟ್ಟಿದ್ದಾನೆ. ಯಾಕಂದರೆ ಅದಕ್ಕೆ ತಾನೇ ದೇವರು ಹೇಳುವಂಥ ಒಂದು ಕಾರ್ಯ, ನೀವು ಹುಟ್ಟೋದಕ್ಕೆ ಮುಂಚೆನೇ ನಿಮಗೆ ಎಲ್ಲ ಕಾರ್ಯಗಳನ್ನು ಸಿದ್ಧಪಡಿಸಿ ದೇವರು ಇಟ್ಟಿದ್ದಾನೆ. ಅದನ್ನು ನೋಡಬೇಕು, ಅನುಭವಿಸುವ. ಇದು ಲೋಕದ ಐಶ್ವರ್ಯ ಅಲ್ಲ, ನಮಗೆ ಸಿಕ್ಕಿದಂಥ ದೊಡ್ಡ ಐಶ್ವರ್ಯ ನಿತ್ಯ ಜೀವನ. ಈ ಲೋಕದಲ್ಲಿ ಯಾರು ಅದನ್ನು ಕೊಡೋಕ್ಕಾಗಲ್ಲ. ಈ ಲೋಕದಲ್ಲಿ ಇವತ್ತು ಜೀವನೂ ಕೊಡ್ಬೋದು, ನಮ್ಮಂಥ ಇನ್ನೊಂದು ಮನುಷ್ಯನನ್ನು ಅವನು ಸೃಷ್ಟಿ ಮಾಡ್ಬೋದು. ಆದರೆ ದೇವರ ಸಮಾಧಾನವನ್ನು, ದೇವರ ಒಂದು ಸ್ಥಳವನ್ನು ಯಾರಿಂದನೂ ಕೊಡುವುದಕ್ಕೆ ಸಾಧ್ಯವಿಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಲೂ ದೇವರು ಅನೇಕ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಆದರೆ ದೇವರ ಮಾತನ್ನು ನಾವು ಎಚ್ಚರದಿಂದ ಕೇಳಬೇಕು. ಎಚ್ಚರದಿಂದ ಕೇಳಿ ದೇವರ ಒಂದು ಮಾರ್ಗದಿಂದ ನಾವು ಹಿಂಜಾರಿ ಹೋಗಬಾರ್ದು. ಎಚ್ಚರದಿಂದ ಕೇಳುವಾಗ
100% ನಾವು ಹಿಂಜಾರಿ ಹೋಗಲ್ಲ. ಯಾಕಂದರೆ ನಾವು ಓದಿದಂತೆ ಎಲ್ಲ ಕಾರ್ಯಗಳು ನಮಗೆ ಐ ವಿಟ್ನೆಸ್ಸು ಎಷ್ಟೋ ಕಾರ್ಯಗಳಿದೆ. ಅದಂತೆ ದೇವರು ನಿಮ್ಮನ್ನು ಕೂಡ ಉಪಯೋಗಿಸ್ತಾನೆ, ನಿಮ್ಮ ಮಕ್ಕಳನ್ನು ಕೂಡ ಉಪಯೋಗಿಸ್ತಾನೆ. ಅದೆಲ್ಲ ನಾವು ಏನನ್ನು ಚಿಂತೆ ಮಾಡದೆ ದೇವರ ಕರವನ್ನು ಹಿಡಿದು ಮಾತ್ರ ನಾವು ನಡೆಯುತ್ತಾ ಹೋಗೋಣ. ಯಾಕಂದರೆ ನಮಗಿರುವ ಒಂದು ಸಭೆ, ದೇವರು ಬಂದು ಇಲ್ಲಿರುವ ಒಬ್ಬರು ಹಿಂಜಾರಿ ಹೋಗದೆ, ದೇವರು ಬರುವಾಗ ಎಲ್ಲರೂ ಕುಟುಂಬವಾಗಿ ನಾವು ಹೋಗಿ ದೇವರ ಸ್ಥಳದಲ್ಲಿ ಆತನನ್ನು ಆರಾಧಿಸುವಂಥ ಭಾಗ್ಯವನ್ನು ನಮಗೆ ಕಳೆದುಕೊಳ್ಳದೆ ನಾವು ಅಲ್ಲಿ ಹೋಗಬೇಕು. ಆಗ ಇನ್ನೊಂದು ಕಾರ್ಯ ಕೂಡ, ಇದು ಎಲ್ಲ ಕಾರ್ಯಗಳನ್ನು ನಾವು ಸಹಿಸಿ ಹೋಗುವಾಗ ನಾವು ಇಲ್ಲಿ ನೋಡುವಂಥ ನಾವು ಒಂದು ಸಂತೋಷವಾಗಿ ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಆ ಸಂತೋಷ ಬಂದು ಈ ಲೋಕದಲ್ಲಿ ಸ್ಟಾಪ್ ಆಗಬಾರ್ದು. ಪರಲೋಕದಲ್ಲಿ ನಾವು ನಿತ್ಯವಾಗಿ ನಾವೆಲ್ಲ ಕೂಡಿ ಸಂತೋಷವಾಗಿ ಇರುವಂತೆ ದೇವರ ವಾಕ್ಯವನ್ನು ಈ ಲೋಕದಲ್ಲಿ ಇರುವ ತನಕ ನಾವೆಲ್ಲ ಗಮನವಿಟ್ಟು ಎಚ್ಚರಿಕೆಯಿಂದ ಕೇಳಿ ಇದನ್ನು ನಾವು ಮಾಡೋಣ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಒಂದು ಸ್ವಲ್ಪ ಎದ್ದು ನಿಂತು ಈ ಸಮಯದಲ್ಲಿ ನಾವು ಅರ್ಪಿಸೋಣ. ದೇವರು ನಮಗೆ ಈ ಸಮಯದಲ್ಲಿ ಕೂಡ ನಮಗೆ ಶೋಧನೆಯಾಗಿರುವ ಕಾರ್ಯಗಳನ್ನು ಒಂದು ಸ್ವಲ್ಪ ಸಮಯ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರೇ, ನಿಮ್ಮ ವಾಕ್ಯಕ್ಕೆ ನಾನು ಕಿವಿಗೊಡುವನಾಗಿರ್ತೇನೆ ಸ್ವಾಮಿ. ಅಪ್ಪ, ಸ್ತೋತ್ರ ಸ್ವಾಮಿ. ಅಪ್ಪ, ಸ್ತೋತ್ರ ಯೇಸುವೆ. ಒಂದು ಸ್ವಲ್ಪ ಸಮಯ ನಾವೆಲ್ಲ ಅರ್ಪಿಸಿ ದೇವರ ಬಳಿಯಲ್ಲಿ ನಾವು ಕೇಳೋಣ. ಅಪ್ಪ, ನನ್ನಲ್ಲಿ ಇಷ್ಟು ಬಲಹೀನತೆ ಇದೆ ಸ್ವಾಮಿ. ಅಪ್ಪ, ಎಷ್ಟೋ ಕಾರ್ಯಗಳು ನನಗೆ ಎದುರಾಗಿದೆ ಸ್ವಾಮಿ. ಅರೆ, ನಮ್ಮನ್ನು ನಡೆಸು ಕರ್ತನೆ. ಅಪ್ಪ, ನಮ್ಮ ಕಿವಿಗಳನ್ನು ತೆರೆಯು ಸ್ವಾಮಿ. ಅಪ್ಪ, ನಮ್ಮ ಕಿವಿಗಳನ್ನು ತೆರೆಯು ಯೆಸಯ್ಯ. ಅಪ್ಪ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಬೇಕು ಸ್ವಾಮಿ. ಎಲ್ಲ ಒಂದು ಸರಿ ಕೂಡ ಕೈಗಳನ್ನು ಮೇಲೆತ್ತಿ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಯೆಸಯ್ಯ. ಏನೇ ಆದರೂ ನಾ ಹೇಗೆ ಇದ್ದರೂ, ಎಲ್ಲರೂ ಬಾಯಿಗಳನ್ನು ತೆರೆದು ಶಬ್ದವಾಗಿ, ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದ ಬಾಯಿಗಳು ತೆರೆದು ಶಬ್ದವಾಗಿ, ಕೃಪೆಯು ನನ್ನನ್ನು ಕೈ ಬಿಡದು ಯೇಸಪ್ಪ. ಎಲ್ಲ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಯೇಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರೂ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಯೇಸಪ್ಪ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ಅರಿಕೆ ಮಾಡಿಲ್ಲ ನನ್ನದೇ ಯೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ ಯೇಸುವೆ. ಪ್ರಾರ್ಥನೆ ಮಾಡೋಣ. ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ನಿಮ್ಮಲ್ಲಿ ಇನ್ನೂ ದೃಢವಾಗಿ ನಿಲ್ಲುವುದಕ್ಕೆ, ನಿಮ್ಮನ್ನು ಬಿಟ್ಟು ಹಿಂಜಾರದೆ ಕರ್ತನಲ್ಲಿ ಪೂರ್ಣ ಸ್ಥಿರಚಿತ್ತವಾಗಿ ನಿಲ್ಲಿಸುವಂತೆ ನಮಗೆ ದಯಮಾಡಿ ನಡೆಸು ದೇವರೇ. ನಿನ್ನ ವಾಕ್ಯ ಅನುಸಾರವಾಗಿ ನಿಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೇರು ಊರಿ ಕ್ರಿಸ್ತನಲ್ಲಿ ನಿಲ್ಲುವವನಾಗಿ
ನಮ್ಮನ್ನು ಸ್ಥಿರಪಡಿಸು ಸ್ವಾಮಿ. ಕೊನೆಯವರೆಗೆ ತಾಳುವವನು ರಕ್ಷಣೆ ಹೊಂದುತ್ತಾನೆ ಎಂದು ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇಲೆ. ಒಂದು ಹಾಡು ಹಾಡುವಾಗ ಕರ್ತನ